ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ತಂತು ಕಾದಂಬರಿ ಕಥಾವಾಚನ. ರಶ್ಮಿ ಮತ್ತು ಅನೂಪ್ ಅವರ ಕಥೆಯ ಬಗ್ಗೆ ಕೇಳ್ತಾ ಇದ್ವಿ. ಅವಳು ಮತ್ತೆ ತಾನು ಮಾಡೆಲ್ ಆಗಿ ಹೋಗುವುದಕ್ಕೆ ಅವನನ್ನು ಹೇಳಲಿಕ್ಕೆ ಬಂದ ಭಾಗವನ್ನು ಕೇಳಿದ್ವಿ. ಅದಾದ ಬಳಿಕದ ಕಥೆ. ಅವನಿಗೆ ಅವಳ ಮೇಲೆ ಅಗಾಧ ಕೋಪ ಬಂತು. ನನ್ನ ಮಾತು ಕೇಳದೆ ಕ್ಯಾಬರೆ ಕುಣಿತದವಳಾಗಿ ಹೋದಾಗಲೂ ಬಂದದ್ದಕ್ಕಿಂತಲೂ ಹೆಚ್ಚಿನ ಕೋಪ. ಅವಳಿಗಾಗಿ ತಾನು ಎಷ್ಟು 1000 ಕಿಲೋಮೀಟರ್ ಬೈಕ್ ಓಡಿಸಿದ್ದೇನೆ. ಅವಳ ಖುಷಿಗಾಗಿ ಪ್ರಾಣಾಪಾಯ ಲೆಕ್ಕಿಸದೆ ಎಷ್ಟು ವೇಗವಾಗಿ ಹುಚ್ಚು ಹತ್ತಿ ಓಡುವ ಟೂರಿಸ್ಟ್ ಬಸ್ಸು, ಮರ್ಸಿಡಿಸ್ ಕಾರುಗಳನ್ನು ಹಿಂದೆ ಹಿಂದೆ ಹಾಕಿ ಹೋಗಿದ್ದೇನೆ. ನನ್ನ ಗಾಡಿ ಓಡಿ ಅಪ್ಪನ ಕೈಲಿ ಬೇಯಿಸಿಕೊಂಡಿರುವ 16,600 ಕಿಲೋಮೀಟರಲ್ಲಿ ಮುಕ್ಕಾಲು ಭಾಗ ಅವಳ ಭಾರ ಹೊತ್ತು ಓಡಿದೆ. ಪಾಪ ನನ್ನ ಬುಲೆಟ್. ಅವಳಿಗಾಗಿ ಕ್ಯಾಬರೆ ಪ್ರಪಂಚದ ಪರಿಚಯ ಮಾಡಿಕೊಟ್ಟವನು ನಾನು. ಹೋಗುವ ಮೊದಲು ಒಂದು ರಾತ್ರಿ ಜೊತೆಯಲ್ಲಿರೋಣ ಅಂದರೆ ಆತ್ಮಗೌರವದ ಮಾತಾಡಿ ತಿರಸ್ಕರಿಸಿ ಹೋದಳು. ರಾಸ್ಕಲ್. ಹೋದರೆ ಹೋಗಲಿ ಎಂದುಕೊಂಡ. ಆದರೆ ಎಲ್ಲಿ ಹೋಗಲಿ, ಯಾವ ಸ್ಥಿತಿಯಲ್ಲಿ ಇರಲಿ, ಅವಳ ತುಂಬು ಮಾಟದ ದೇಹದಲ್ಲಿ ತಾನು ಲಂಪಟವಾಗಿ ಎರಕವಾಗಿರುವ ಕಲ್ಪನೆಯೇ ಮನಸ್ಸನ್ನು ಆವರಿಸಿಕೊಂಡು ಹುಚ್ಚು ಹಿಡಿಯುವಂತ ಆಗುತ್ತಿತ್ತು. ಒಂದು ಸಂಜೆ ಜಗ್ಗು ಮತ್ತು ಓಮಿಯರ ಮನೆಯಲ್ಲಿ ಕೂತು ಖಾರ ಮಿಕ್ಸ್ ತಿನ್ನುತ್ತಿರುವಾಗ ಕಾಲೇಜಿನ ಬೇರೆ ಬೇರೆ ಹುಡುಗಿಯರ ಮಾತು ಬಂತು. ವಿಷಯ ಅವರು ಮೆಲ್ಲುತ್ತಿದ್ದ ಖಾರ ಮಿಕ್ಸಿಗಿಂತ ರುಚಿಕರವಾಗಿದ್ದುದರಿಂದ ಅನುಪ ತನಗೆ ಗೊತ್ತಿದ್ದದ್ದು ಕಲ್ಪಿಸಿಕೊಂಡದ್ದನ್ನು ಎಲ್ಲ ಸೇರಿಸಿ ಮಾತನಾಡುತ್ತಿದ್ದ. ಜಗ್ಗು ಎಲೆಕ್ಟ್ರಿಕಲ್ಸ್ ಮತ್ತು ಓಮಿ ಸಿವಿಲ್ ವಿಭಾಗದ ಹುಡುಗಿಯರಲ್ಲಿ ಸುಲಭವಾಗಿ ಸ್ನೇಹಕ್ಕೆ ದೊರೆಯಬಹುದಾದ ಅವರ ಬಗ್ಗೆ ವರದಿ ಹೇಳುತ್ತಿದ್ದರು. ಹುಡುಗಿಯರು ಸಿಕ್ಕಬಹುದು, ಒಪ್ಪಬಹುದು, ಆದರೆ ಜಾಗಕ್ಕೆ ಏನು ಮಾಡುವುದು ಎಂಬ ಪ್ರಾಯೋಗಿಕ ಸಮಸ್ಯೆಗಳಷ್ಟು ಗಂಭೀರವಾಗಿ ಚರ್ಚೆ ಸಾಗುತ್ತಿರುವಾಗ ಜಗ್ಗು ನಡುವಿನ ಗಕ್ಕನೆ ಕೇಳಿದ, ನೀನು ರಶ್ಮಿ ಜೊತೆ ಹೋಗ್ತಿದ್ಯಲ್ಲ, ಜಾಗಕ್ಕೆ ಏನ್ ಮಾಡ್ತಿದ್ದೆ ಹೇಳು? ನಾನಾ? ಅನುರೂಪ್ ತಕ್ಷಣ ಮುಖದಲ್ಲಿ ಮುಗ್ಧತೆ ತಂದುಕೊಂಡು, ನಾವು ಸುಮ್ಮನೆ ರೈಡ್ ಹೋಗ್ತಿದ್ವಿ, ಜಾಗಗೀಗದ ಪ್ರಶ್ನೆ ಇರಲಿಲ್ಲ ಎಂದ. ನಿಜವಾ? ಬಾ ಹೊರಗೆ, ನಿನ್ನ ಬುಲೆಟ್ನ ಹ್ಯಾಂಡಲ್ನ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀಯ ಹಾಗಂತ? ಮದರ್ ಪ್ರಾಮಿಸ್? ಜಗ್ಗು ಅವನ ಕೈ ಹಿಡಿದು ಬಲ ಅಂಗೈ ಬಿಡಿಸಿ ತನ್ನ ಬಲಗೈ ಇಟ್ಟು ಹಿಸುಕುತ್ತಾ ಕೇಳಿದ. ಅನುಪನ ಮುಖದ ಮುಗ್ಧತೆ ಬಿರುಕಟ್ಬಿಟ್ಟಿತು. ಅದರೊಳಗಿನಿಂದ ಸುಳ್ಳು ಮುಚ್ಚಿಕೊಳ್ಳಲಾರದ ನಗು ಬುಗೆ ಎಳೆದು ಕಲಸಿ ಕೊಚ್ಚಿ ಹೋಯಿತು. ಈಗ ಎಲ್ಲ ಹೇಳಿಬಿಡು. ಸ್ನೇಹಿತರ ಹತ್ತಿರ ನಿಜ ಹೇಳಿದ್ದವನಿಗೆ ದೇವರು ಖಂಡಿತ ಒಳ್ಳೇದು ಮಾಡಲ್ಲ, ಒಮ್ಮೆ ಸೇರಿಸಿದ. ಅನೂಪನಿಗೆ ಹೇಳಿಕೊಳ್ಳುವ ಒತ್ತಡ ಹುಟ್ಟಿತು. ರಾಸ್ಕಲ್, ಅವಳ ಮರ್ಯಾದೆ ನಾನ್ಯಾಕೆ ಕಾಪಾಡಬೇಕು? ಬೇಡ ಅಂದ್ರು ದಿನಕ್ಕೆ 4 ಶೋ ಅಂದ್ರೆ 1,000 ಜನಗಳ ಎದುರು ಬತ್ತಲೆಯಾಗಿ ಕುಣಿದೊಳಗೆ ಎಂತ ಮರ್ಯಾದೆ ಎನಿಸತೊಡಗಿತು. ಅದು ಹೇಗಾಯ್ತು ಗೊತ್ತಾ ಎಂದು ಅವಳೇ ಒಂದು ದಿನ ತನ್ನನ್ನು ವೇಗದ ಸವಾರಿ ಕೇಳಿದ್ದರಿಂದ ಆರಂಭಿಸಿ, ಅವಳು ರ್ಯಾಗಿಂಗ್ನಲ್ಲಿ ಬೆತ್ತಲೆಯಾದಾಗ ಏನನ್ನಿಸಿತು ಎಂಬ ಪ್ರಶ್ನೆ ಕೇಳಿದ್ದು, ತಾನು ಕ್ಯಾಬರೆ ನೋಡಿದ್ದನ್ನು ಹೇಳಿದ್ದು, ಹೀಗೆ ಎಲ್ಲವನ್ನೂ ಸರಣಿ ತಪ್ಪದಂತೆ ಹೇಳಿದ. ಜೊತೆಗೆ ತಾನೆಂದರೆ ಅವಳಿಗೆ ಯಾವ ಸಿನಿಮಾ ಕಥೆಯ ನಾಯಕಿಯೂ ಇಲ್ಲದಂತಹ ಹುಚ್ಚಿತ್ತು. ಆ ಹುಚ್ಚಿನಿಂದಲೇ ತನಗೆ ಸಂತೋಷ ಕೊಡುತ್ತಿದ್ದಳು, ಆಮೇಲೆ ಬಂದು ಬೀಳುತ್ತಿದ್ದಳು ಎಂದು ರಂಜಿಸಿಯೂ ಹೇಳಿದ. ಅವರಿಬ್ಬರು ತುಟಿಗಳಿಂದ ಸುರಿಯುವ ಜೊಲ್ಲನ್ನು ಒರೆಸಿಕೊಳ್ಳುವ ಧ್ಯಾನವೂ ಇಲ್ಲದೆ ಕೇಳುತ್ತಿದ್ದರು. ಅವಳು ಮಾಡೆಲ್ ಆಗಿ ಹೋದದ್ದನ್ನು ಹೇಳಿ ಮುಗಿಸುವ ಹೊತ್ತಿಗೆ 7:30 ಗಂಟೆ ಆಗಿತ್ತು. ಅಡಿಗೆಯ ಚಂದ್ ಭಯ್ಯ ಕೋಣೆಯ ಬಾಗಿಲಿಗೆ ಬಂದು, ಈ ಸಾಬ್ಗೂ ಚಪಾತಿ ಮಾಡ್ಲಾ ಎಂದು ಕೇಳಿದ. ಒಮ್ಮಿಗೆ ಕೋಪ ಬಂತು. ಈ ಸಾಬ್ ಇಲ್ಲಿಗೆ ಬಂದ್ರೆ ಊಟ ಮಾಡಿಯೇ ಮಾಡ್ತಾರೆ ಅಂತ ತಿಳ್ಕೊ. ಚಪಾತಿ ಮಾಡ್ಲಾ, ಸಬ್ಜಿ ಮಾಡ್ಲಾ ಅಂತ ನಮ್ಮಲ್ಲಿ ಕೇಳக்கூಡದು. ನಾವು ಮೂವರು ಒಂದೇ. ಇವರು ಹಾಸ್ಟೆಲ್ ಬಿಟ್ಟು ನಮ್ಮ ಜೊತೆಲೆ ಬಂದು ಇದ್ರೂ ಇರ್ಬೋದು, ಸಮಜೆ ಎಂದು ಗದ್ದರಿಸಿಕೊಂಡ. ನಿಮ್ಮರ್ಜಿ ಎನ್ನುತ್ತಾ ಭಯ್ಯ ಹಿಂದಿರುಗಿದ. ತಮ್ಮಿಬ್ಬರಿಗಿಂತಲೂ ಅನೂಪ ಯಾರಿಗೂ ದೊರೆಯದ ಅನುಭವವನ್ನು ಪಡೆದ ಹೆಚ್ಚು ಅದೃಷ್ಟವಂತ ಎಂಬ ಮೆಚ್ಚುಗೆ ಇಬ್ಬರ ಮನಸ್ಸಿನಲ್ಲೂ ಮೂಡಿತು. ಆದರೆ ಇಷ್ಟು ದಿನ ಅದನ್ನು ತಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ಇಬ್ಬರಿಗೂ ಕೋಪವೂ ಬಂತು. ನಿನ್ನದು ಬಿಚ್ಚು ಮನಸ್ಸಲ್ಲ, ನೀನು ಕಳ್ಳ ಎಂದರು. ಯಾರ ಕೈಲೂ ಹೇಳ್ಕೊಡುದು, ನಿನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರಾದ ಅರೋಡ ಮತ್ತು ಸಬರ್ವಾಲ್ರಿಗೂ ಬಾಯಿ ಬಿಡುಕೂಡುದು ಅಂತ ಪ್ರಮಾಣ ಮಾಡಿಕೊಂಡಿದ್ದಳು. ಇವನು ಪ್ರಾಮಾಣಿಕತೆಯಿಂದ ಮಾತ್ರ ಹುಟ್ಟಬಹುದಾದ ಕೋಪವನ್ನು ಪ್ರಕಟಿಸುತ್ತಾ ಉತ್ತರಿಸಿದ. ಹಾಗಿದ್ದರೆ ನಾವಿಬ್ಬರು ನಿನಗೆ ಅತ್ಯಂತ ಪ್ರೀತಿಯ ಸ್ನೇಹಿತರು ಅಂತ ಅವಳ ಕೈಲಿ ಹೇಳಿದ್ಯಾ? ಹೇಳದೆ ಅವಳು ಹಾಗೆ ನಿಮ್ಮಿಬ್ಬರ ಹೆಸರು ಹೇಳ್ತಿದ್ಲಾ? ಅವರಿಗೆ ತೃಪ್ತಿಯಾಗಿ ಕೋಪವೂ ಇಳಿಯಿತು. ಊಟವಾಗಿ ಮತ್ತೆ ರೂಮಿನಲ್ಲಿ ಕೂತಾಗ ಒಮ್ಮೆ ಹೇಳಿದ, ಒಂದು ಡಿಸ್ಕವರಿ ಮಾಡಿದ ಹಾಗಾಯ್ತು. ಯಾವ ಹುಡುಗಿಗೆ ವೇಗದ ಆಶೆ ಇದೆಯೋ ಅವಳು ಸುಲಭವಾಗಿ ಸಿಗ್ತಾಳೆ, ರೈಟ್? ಅನೂಪ್ ವ್ಯಾಖ್ಯಾನಿಸಿದ. ಇಂಗ್ಲಿಷ್ನಲ್ಲಿ ಫಾಸ್ಟ್ ಅಂದ್ರೆ ವೇಗ, ಈ ಹುಡುಗಿ ಫಾಸ್ಟ್ ಅಂದ್ರೆ ಬೇಗ ಬೇಗ ಅನುಭವ ಪಡೆಯುವಂತವಳು ಅಂದ್ರೆ ಸಿಗ್ತಾಳೆ ಅಂತ. ಅವರಿಬ್ಬರಿಗೂ ಒಂದು ವೈಜ್ಞಾನಿಕ ಆವಿಷ್ಕಾರ ಮಾಡಿದಷ್ಟು ಖುಷಿಯಾಯಿತು. ಓಮಿಗೆ ಖುಷಿಯಾದಾಗ ಒಂದು ಮಸಾಲೆ ಬೀಡ ಜಗಿಯುವ ಆಶೆಯಾಗಿರ್ತಿತ್ತು. ಅಡಿಕೆ ಕೊಬ್ಬರಿ ತುರಿಗಳ ಮೈಸೂರಿನ ಸಪ್ಪೆ ಬೀಡವಾದರೆ ಅವನಿಗೆ ಕಿಕ್ ಬರುತ್ತಿರಲಿಲ್ಲ. ರೂಮಿನಲ್ಲೇ ಕೂತು ಬೋರ್ ಆಗುತ್ತೆ, ಚಂದ್ರಭವನಕ್ಕೆ ಹೋಗಿ ಮುಂದುಗಡೆ ಇಟ್ಟಿರೋ ಲಕ್ನೋ ವಾಲನ ಬೀಡ ಹಾಕೊಳ್ಳೋಣ ನಡಿರೋ ಎಂದ. ಉಳಿದಿಬ್ಬರಿಗೂ ಒಪ್ಪಿಗೆ ಆಯಿತು. ಮೂವರು ತಮ್ಮ ತಮ್ಮ ಬೈಕ್ನಲ್ಲಿ ಹೋದರೆ ಕಂಪನಿ ಚದುರುತ್ತದೆ. ಇಬ್ಬರು ಒಂದರಲ್ಲಿ ಮತ್ತೊಬ್ಬರು ಇಂದರಲ್ಲಿ ಆದರೂ ಅದೇ ಕೊರತೆ. 3 ಜನ ಒಂದೇ ಬೈಕ್ನಲ್ಲಿ ಹೋದರೆ ಪೊಲೀಸರು ಹಿಡಿಯಬಹುದು. ಅನೂಪ್ ಗಡಿಯಾರ ನೋಡಿಕೊಂಡು ಹೇಳಿದ, 9:15, ಯಾವ ಪೊಲೀಸ್ನೂ ಇರೋಲ್ಲ. ಆದರೆ ಯಾವ ಬೈಕ್ನಲ್ಲಿ ಹೋಗೋದೆಂಬ ಬಗೆಗೆ ತುಸು ವಾಗ್ವಾದವಾಯಿತು. ನಿಮ್ಮ ಯಮಾಹಕ್ಕೆ 3 ಜನ ಎಳೆಯೋ ತಾಕತ್ತಿಲ್ಲ ಅನೂಪ ಎಂದಿದ್ದಕ್ಕೆ ಅವರಿಬ್ಬರು ತಿರುಗಿ ಬಿದ್ದರು. ಯಮಾಹ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮುಂದೆ ಇವನ ಒಡ್ಡ ಬುಲೆಟ್ ಶತಶತಮಾನದ್ದು ಎಂದರು. ಒಂದು ಜಗಳವೇ ಆಯಿತು.
ಬುಲೆಟ್ಗಿರುವ ಘನತೆ ಶಕ್ತಿ ಈ ಪ್ರಪಂಚದಲ್ಲಿ ಮಾತ್ರವಲ್ಲ, ಜೀವಿಗಳಿರುವ ಬೇರೆ ಯಾವ ಗ್ರಹದ್ದು ಬೈಕ್ ಉಪಯೋಗ ತಿಳಿದಿದ್ದರೂ ಅಲ್ಲಲ್ಲಿಯೂ ಇಲ್ಲವೆಂದು ಅನೂಪ್ ವಾದಿಸಿದ. ಬುಲೆಟ್ನಿಂದಲೇ ತನಗೆ ಸೂಪರ್ ಸ್ಪೀಡ್ ಕಿಂಗ್ ಎಂಬ ಬಿರುದು ಬಂದದ್ದು, ರಶ್ಮಿ ತಾನಾಗೆ ಮಾತಾಡಿಸ್ಕೊಂಡು ಬಂದದೆಂಬ ಪುರಾವೆಯನ್ನು ಮುಂದಿಟ್ಟು ಕೊನೆಗೂ ಅವರಿಬ್ಬರು ಒಪ್ಪಿ ಇವನ ಹಿಂದೆ ಒಬ್ಬರಂತೆ ಹತ್ತಿ ಕುಳಿತರು. ಚಂದ್ರಭವನದ ಹೊರಗೆ ಕೂತು ಇನ್ನೂ ಸಿನಿಮಾಕ್ಕೆ ಹೋಗುವವರಿಗೆ ಸ್ಪೆಷಲ್ ಜರದ ಬೀಡ ಮಾಡಿಕೊಡುತ್ತಿದ್ದ. ಲಕ್ನೋ ವಾಲನಿಂದ 3 ಬೀಡ ಮಾಡಿಸಿ ಬಾಯಿಗೆ ತುಂಬಿಕೊಂಡ ಮೇಲೆ, ಜಗ್ಗು ಎಲ್ಲಾದರೂ ಓಪನ್ನಲ್ಲಿ ಕೂತು ಮಾತಾಡೋಣ, ಫ್ರೆಶ್ ಆಗಿರುತ್ತೆ ಎಂದ. ಬುಲೆಟ್ ಹತ್ತಿ ಯಾದವಗಿರಿಯಲ್ಲಿ ಆಕಾಶವಾಣಿ ಎದುರಿನ ಚೆಲುವಾಂಬ ಪಾರ್ಕಿಗೆ ಹೋದರು. ಬುಲೆಟನ್ನು ಗೇಡಿನ ಹೊರಗೆ ನಿಲ್ಲಿಸಿ ಬೀಗ ಹಾಕಿ ಪಾರ್ಕನ್ನು ಹೊಕ್ಕು ಒಂದು ಕಲ್ಲು ಬೆಂಚಿನ ಮೇಲೆ ಕೂತು ಅಷ್ಟರಲ್ಲಿ ಬಾಯಲ್ಲಿ ಉಸುರುತ್ತಿದ್ದ ತುಂಬುಲ ರಸವನ್ನು ನಡುವೆ ಉಗುಳುತ್ತಾ ಉಂಡೆಯನ್ನು ಬಾಯೊಳಗೆ ಹೊರಳಿಸುತ್ತಾ ಸ್ವಲ್ಪ ಹೊತ್ತು ಕುಳಿತ ನಂತರ ಜಗ್ಗು ಹೇಳಿದ, ನಾವು 3 ಜನ ಒಟ್ಟಿಗೆ ಹೋಗಿ ಒಂದು ಕ್ಯಾಬರೆ ನೋಡಲೇಬೇಕು. ಅನೂಪನೇ ಲೀಡರ್. ಅದಕ್ಕೆಂತ ಲೀಡರ್ಶಿಪ್ ಬೇಕು? ಕಾಸು ಬಿಸಾಕಿದ್ರೆ ಟಿಕೆಟ್ ಕೊಡ್ತಾರೆ. ಮೊದಲೇ ಹೋದರೆ ಮುಂದ್ಗಡೆ ಸೀಟ್ನದು 50 ರೂಪಾಯಿ, ಕೂತು ನೋಡಿ ಬರೋದು ಅಂದ ಅನೂಪ. ಆದರೂ ನೀನು ಅನುಭವಶಾಲಿ, ಎಲ್ಲೆಲ್ಲಿ ಒಳ್ಳೆ ಹುಡುಗಿರು ಇರ್ತಾರೆ, ಸರಿಯಾಗಿ ತೋರಿಸ್ತಾರೆ ಅಂತ ನಿನಗೆ ಗೊತ್ತು. ಅನುಭವ ಇರೋದ್ರಿಂದ ಅಳುಕು ಅಂಜಿಕೆ ಇರೋಲ್ಲ. ಹಿಂದೆ ನಾವು ಕೇಂದ್ರೀಯ ಸ್ಕೂಲ್ನಲ್ಲಿದ್ದಾಗ ಹೋಗ್ತಿದ್ವಲ್ಲ, ಆಗಲೂ ನೀನೇ ಲೀಡರ್ ಆಗಿದ್ದೆ, ಈಗಲೂ ನೀನೇ ಆಗಬೇಕು ಅಂತ ನಾನು ಹೇಳಿದ್ದು. ಮಧ್ಯಾಹ್ನ 3 ಗಂಟೆಗೆ ಬೈಕ್ಗಳಲ್ಲಿ ಹೊರಟರೆ ಬೆಂಗಳೂರು ಮುಟ್ಟಿ ಮುಂದಿನ ಮೇಜದ ಟಿಕೆಟನ್ನು ಪಡೆದು ನೋಡಿ 10:30 ಹೊತ್ತಿಗೆ ಊಟಕ್ಕೆ ಮನೆಗೆ ಬಂದುಬಿಡ್ಬೋದು ಅನೂಪ ಸೂಚಿಸಿದ. 2 ಬೈಕ್ ಸಾಕು, 3 ಬೇಡ ಎಂಬ ತೀರ್ಮಾನ ಆಯಿತು. ಯಾವತ್ತೆಂದು ನಿಶ್ಚಯ ಮಾಡೋ ಮುನ್ನ ಒಟ್ಟು ಹಣದ ಲೆಕ್ಕಾಚಾರ ಬಂತು. ಟಿಕೆಟ್ ಮತ್ತು ಒಳಗಿನ ತಿಂಡಿಗೆ ಒಬ್ಬೊಬ್ಬರಿಗೆ 100 ರೂಪಾಯಿ, ಒಂದು ಬೈಕಿನ ಪೆಟ್ರೋಲಿಗೆ ಸುಮಾರು 70 ಎಂದು ಲೆಕ್ಕ ಹಾಕಿದ ಮೇಲೆ ಹ್ಯಾಗ್ ಮಾಡೋದು ಎಂದು ಜಗ್ಗು ಒಮ್ಮೆಯರು ಪರಸ್ಪರ ಸಮಾಲೋಚಿಸತೊಡಗಿದರು. ಅಕಸ್ಮಾತ್ ಒಬ್ಬ ಕ್ಯಾಬರೆ ಹುಡುಗಿ ಬರೋಕೆ ಒಪ್ಕೊಂಡ್ಲು. ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸಾಯಿತು. ಹೋಟೆಲ್ನ ರೂಮ್ ಬಾಡಿಗೆ, ಅವಳ ಫೀಸು ಅಂತ ಮೇಲೆ 6-800 ಬೇಕಾಗ್ಬೋದು. ಕ್ಯಾಬರೆ ನೋಡಿದ ಮೇಲೆ ಮನಸ್ಸಿಗೆ ಹುಚ್ಚಿಡಿಯುತ್ತೆ. ಅನೂಪ ದೂರಾಲೋಚನೆ ಮಾಡಿ ಹೇಳಿದ, ಹಾಗಾದರೆ ನಮಗೆ ಸಾಧ್ಯವೇ ಇಲ್ಲ. ಇಬ್ಬರು ನಟಿಸರು ಬಿಟ್ಟರು. ಗೋಪಾಳದ ತಲಾ 500-600 ಖರ್ಚು ಮಾಡೋಕ್ಕೆ ಸುಸ್ತಾಗಿರಲ್ಲ. ಅದೆಂಥ ಬಿಸ್ನೆಸ್ ಫ್ಯಾಮಿಲಿಯವರು ನೀವು? 60-50ಕ್ಕೂ ಕಷ್ಟ. ನಮ್ಮಪ್ಪಂದಿರು ಹೆಂಗೆ ಮಾಡಿದಾರೆ ಗೊತ್ತಾ? ಅಡಿಗೆ ಖರ್ಚಿನ ಲೆಕ್ಕವೆಲ್ಲ ಭಯ್ಯನ ಜವಾಬ್ದಾರಿ. ಮನೆ ಬಾಡಿಗೆ, ಲೈಟ್, ವಾಟರ್ ಬಿಲ್ಲೆಲ್ಲ ನೇರವಾಗಿ ಜಗ್ಗುನ ತಂದೆ ಕಟ್ತಾರೆ. ಹಾಗೂ ಇಲ್ಲಿಗೆ ಬರ್ತಿರ್ತಾರಲ್ಲ, ಕಾಲೇಜಿನ ಫೀಸು ಲೆಕ್ಕ ಇದ್ದೇ ಇದೆ. ಬೇಕಾದ ಪುಸ್ತಕನ ಬೆಂಗಳೂರಿಂದ ಅವರೇ ತಂದು ಕೊಡ್ತಾರೆ. ಪೆಟ್ರೋಲ್ ಮೇಲ್ಖರ್ಚಿಗೆ ತಿಂಗಳಿಗೆ ತಲಾ 100 ರೂಪಾಯಿ ಕೊಡ್ತಾರೆ. ಇನ್ನು ಯಾವ ಕಾರಣ ಹೇಳಿ ದುಡ್ಡು ಕೇಳಬೇಕು? ಓಮಿ ವಿವರಿಸಿದ. ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತಿದ್ದೆ. ಹಾಸ್ಟೆಲ್ ಆದರೆ ಕಟ್ಟುಪಾಡು ಜಾಸ್ತಿ, ಗುಲಾಮಿ ಜೀವನ, ಸ್ವತಂತ್ರವಾಗಿರಬೇಕು ಅಂತ ತಾನೇ ಬೇರೆ ಮನೆ ಮಾಡ್ಕೊಂಡಿರೋದು. ಅಕಸ್ಮಾತ್ ನನಗೊಬ್ಳು ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ನಿಮ್ಮನೇಲಿ 1-2 ಗಂಟೆ ಜಾಗ ಕೊಡ್ತೀರಾ? ಅನೂಪ್ ಕೇಳಿದ. ಓ ಗಾಡ್! ಜಗ್ಗು ಗಂಟಲು ತೆಗೆದ. ದಾಟಿಗೆ ಜರದ ತುಂಬುಲ ರಸ ಒಳಹೊಕ್ಕು ನೆತ್ತಿ ಹತ್ತಿತ್ತು. ಎಷ್ಟು ಹೊತ್ತು ಕೆಮ್ಮಿದ್ದರೂ ನಿಲ್ಲಲಿಲ್ಲ. ಆದರೆ ನಡುವೆ ಅದು ನಿಲ್ಲುವ ತನಕ ಮಾತನಾಡದಿರುವ ತಾಳ್ಮೆಯೂ ಇರದೆ ನಡುವೆ ಮಾತನಾಡತೊಡಗುತ್ತಿದ್ದ. ಅವನ ಕಷ್ಟವನ್ನು ಅರಿತ ಓಮಿ, ನಾನು ಹೇಳ್ತೀನಿ, ನೀನು ಸುಮ್ಮನೆ ಕೇಳು ಎಂದು ತಾನು ಶುರು ಮಾಡಿ, ಅಡುಗೆ ಭಯ್ಯ ಇದ್ದಾನಲ್ಲ, ಜಗ್ಗುನ ತಾಯಿಯ ತವರು ಮನೆ ಹತರಸ್ದವರು, ತಲೆತಲಾಂತರದಿಂದ ಇವರು ಮನೆ ಸೇವೆ ಮಾಡಿದವರು. ಅವನಾದರೆ ನಂಬಿಕಸ್ತ ಅಂತ ಕರೆಸಿ ಇಲ್ಲಿ ಇಟ್ಟಿದ್ದಾರೆ. ಬರೀ ಅಡಿಗೆ ಮನೆ ಕೆಲಸ ಮಾಡೋದೆಲ್ಲ ಅವನ ಕೆಲಸ. ನಮ್ಮ ಮೇಲೆ ನಿಗಾ ಇಟ್ಟಿರೋದು. ಕುಡಿದು ಸಿಗರೇಟ್ ಸೇದ್ ಕುಡಿದು ಗರ್ಲ್ ಫ್ರೆಂಡ್ ಮಾಡಿಕೊಡುದು, ರಾತ್ರಿ ಮನೆಯಿಂದ ಹೊರಗಿರ್ಕೊಡುದು. ನಮ್ಮೆದುರಿಗೆ ವಿಧೇಯನಾಗಿರ್ತಾನೆ. ಹಿಂದ್ಗಡೆ ಎಲ್ಲಾನು ಜಗ್ಗು ತಂದೆಗೆ ವರದಿ ಮಾಡ್ತಾನೆ. ಅವನನ್ನು ಏನಾದರೂ ಮಾಡಿ ಏನಾದರೂ ಆಪಾದನೆ ಹೊರಿಸಿ ಡಿಸ್ಮಿಸ್ ಮಾಡಿಸ್ಬಿಡ್ಬೇಕು ಅಂತ ನಾವಿಬ್ಬರು ಎಷ್ಟೋ ಸಲ ಸಮಾಲೋಚಿಸಿದ್ದೀವಿ. ಆದರೆ ನಮ್ಮ ತಂದೆ ತಾಯರಿಗೆ ಭಯ್ಯನ ಸಾದಾ ಮಾತಿನ ಮೇಲಿರೋ ನಂಬಿಕೆ ನಮ್ಮ ಆಣೆ ಪ್ರಮಾಣದ ಮೇಲೂ ಬರೋದಿಲ್ಲ. ಹಾಸ್ಟೆಲ್ನಲ್ಲಿದ್ದರೆ ಜೊತೆಯಲ್ಲಿ ಓದೋಕೆ ಅನುಕೂಲವಾಗುತ್ತೆ. ಇವನದು ಎಲೆಕ್ಟ್ರಿಕಲ್, ನಂದು ಸಿವಿಲ್, ಜೊತೆಯಲ್ಲಿದ್ದರೂ ಸಹಾಯವಿಲ್ಲ. ಆದ್ದರಿಂದ ಹಾಸ್ಟೆಲ್ಗೆ ಸೇರಿಸಿ. ಊಟದ ಸ್ಟ್ಯಾಂಡರ್ಡ್ ಕಮ್ಮಿ ಆದರೂ ಪರವಾಗಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಊಟ ಮುಖ್ಯವಲ್ವೇ? ಅಲ್ಲ, ವಿದ್ಯೆ ಮುಖ್ಯ ಅಂತ ಆರ್ಗ್ಯುಮೆಂಟ್ ಶುರು ಮಾಡಬೇಕು ಅಂತಿದ್ದೀವಿ. ಹಾಸ್ಟೆಲ್ಗೆ ಸೇರಬೇಕು ಅಂದರೂ ಬೇಸಿಗೆ ರಜಾ ಕಳೆದು ಮತ್ತೆ ಹೊಸ ವರ್ಷ ಶುರುವಾಗಬೇಕಲ್ಲ, ಅದಕ್ಕೆ ಕಾಯ್ತಿದ್ದೀವಿ. ಆಗ ಈ ಗೂಢಚಾರನಿಂದ ಬಿಡುಗಡೆ ಸಿಗುತ್ತೆ. ಕರೆಕ್ಟ್ ಎಂದು ಜಗ್ಗುವಿನ ಗಂಟಲು ಮಾತನಾಡುವ ಸ್ಥಿತಿಗೆ ಬಂದಿತ್ತು. ಅವರ ಕಷ್ಟ ಅನೂಪನಿಗೆ ಅರ್ಥವಾಗಿ ಅನುಕಂಪ ಹುಟ್ಟಿತು. ಆದರೆ ಕ್ಯಾಬ್ರೆ ಪ್ರೋಗ್ರಾಮ್ಗೆ ಏನು ಮಾಡ್ತೀರಾ? ನನಗೇನು ಬರೀ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಎಂದ. ಅವರಿಬ್ಬರು ಗಾಢ ಚಿಂತೆಯಲ್ಲಿ ಮುಳುಗಿದರು. ಮೂವರ ಬಾಯಿಯಲ್ಲಿದ್ದ ಜರದ ಅವುಗಳನ್ನು ಸೃಷ್ಟಿಸಿ ತನ್ನ ಕಾರ ಕಳೆದುಕೊಂಡು ಚರಟವಾಯಿತು. ಮೊದಲು ಜಗ್ಗು ಉಗುಳಿದ. ಅವನನ್ನು ನೋಡಿ ಅನೂಪ ಉಗುಳಿದ. ಓಮಿ ಅನುಸರಿಸಿದ. ಮೂವರು ಮೌನವಾಗಿ ಕುಳಿತರು. ತುಸು ಹೊತ್ತಾದ ಮೇಲೆ ಜಗ್ಗುವಿನ ಮುಖ್ಯಾಂಶವೊಂದು ನೆನಪಿಗೆ ಬಂತು. ತಕ್ಷಣ ಹೇಳಿದರು, ನಾವು ಕ್ಯಾಬರೆ ಹೋಗಿ ನೋಡ್ತಾ ಇರೋವಾಗ ಅಕಸ್ಮಾತ್ ಅಲ್ಲಿಗೆ ನಮ್ಮ ತಂದೆಯವರು ಬಂದುಬಿಟ್ರೆ ಏನು ಮಾಡೋದು? ನಾವು ಅಲ್ಲಿಗೆ ಹೋಗಿದ್ದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಈಗ ನಮ್ಮ ಮುಖ ನೋಡಿದರೆ ಯಾವ ಚಿಕ್ಕ ಹುಡುಗರು ಅಂತ ಹೇಳೋ ಆಗಿಲ್ವಲ್ಲ. ಆ ಆತಂಕಕ್ಕೆ ಆಧಾರವಿಲ್ಲವೆಂದು ಅನೂಪ ಕೈ ಆಡಿಸಿದ. ನಮ್ಮನ್ನು ಹುಡ್ಕೊಂಡಲ್ಲ, ಅವರು ಕ್ಯಾಬ್ರೆ ನೋಡೋಕ್ಕಂತಲೇ ಬಂದರೆ ಅವ್ರು ಯಾಕೆ ಬರ್ತಾರೋ? ಅವ್ರು ಯಾಕೆ ನೋಡ್ತಾರೋ? ಮದುವೆಯಾಗಿ ಹೆಂಡ್ತಿ ಇರೋರು. ಅನೂಪ ವಾದದ ಬರದಲ್ಲಿ ಉತ್ತರಿಸಿದನಾದರೂ ತಾನು ಹೋಗುತ್ತಿದ್ದ ಪ್ರದರ್ಶನಗಳಲ್ಲಿ ತನ್ನ ತಂದೆಯ ವಯಸ್ಸಿನ ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದದ್ದು ನೆನಪಾಯಿತು. ನಿನಗೆ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಕ್ಯಾಬ್ರೆ ನೋಡೋಕ್ಕಂತ ಹೋಗ್ತಾರಂತೆ. ನಮ್ಮ ಮನೆಯಲ್ಲಿ ಮಮ್ಮಿಗೂ ಡ್ಯಾಡಿಗೂ ಆ ವಿಷಯದಲ್ಲಿ ದೊಡ್ಡ ಜಗಳನೇ ಆಯ್ತಂತೆ. ಈ ಸಲ ದಸರಾ ರಜೆಗೆ
ಊರಿಗೆ ಹೋಗಿದ್ದಾಗ ಮಮ್ಮಿ ಹೇಳಿದಳು. ಜಗ್ಗು ಊಹೆಯ ಭಾಷೆಯನ್ನು ಬಿಟ್ಟು ವಾಸ್ತವಾಂಶವನ್ನೇ ಹೇಳಿದ. ಮಮ್ಮಿಗೆ ಹೇಗೆ ಗೊತ್ತಾಯ್ತಂತೆ? ಅನೂಪ ಕುತೂಹಲದಿಂದ ಕೇಳಿದ. ಮಮ್ಮಿಯ ಸ್ನೇಹಿತರು ಒಬ್ಬರು ಇದ್ದರು, ಮಮತಾ ಆಂಟಿ ಅಂತ. ಅವರದ್ದು ಹಾಥರಸ್. ಒಂದಿನ ಅವಳ ಗಂಡ ಲಾಲಾ ಅಂಕಲ್ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಮಮತಾ ಆಂಟಿ ದಿನಕ್ಕೊಂದು ಸಲವಾದರೂ ಮಧ್ಯಾಹ್ನದ ಹೊತ್ತು ಫೋನಲ್ಲಿ ಮಾತಾಡದೇ ಇರ್ತಿರ್ಲಿಲ್ಲ. ವಾರಕ್ಕೊಂದು ಸಲವಾದರೂ ಭೇಟಿಯಾಗದಿರ್ತಿರ್ಲಿಲ್ಲ. ಒಂದಿನ ಸಂಜೆ ಲಾಲಾ ಅಂಕಲ್ ಗಾಂಧಿನಗರದ ಒಂದು ಅಂಗಡಿಯಲ್ಲಿ ನಿಂತು ಗಲ್ಲಾದ ಮೇಲೆ ಕೂತಿದ್ದ ಮಾಲೀಕರ ಕೈಲಿ ಮಾತಾಡ್ತಿದ್ರಂತೆ. ಆ ಅಂಗಡಿ ಎದುರಿಗೆ ಫ್ಲೋರ್ ಶೋ ಅಂದರೆ ಕ್ಯಾಬ್ರೆ. ಡ್ಯಾಡಿ ಅದರೊಳಗೆ ಹೋಗಿದ್ದನ್ನು ನೋಡಿದ್ರಂತೆ. ಅವ್ರು ಹೋಗಿ ಆ ರಾತ್ರಿ ಅದನ್ನು ತಮ್ಮ ಹೆಂಡತಿಗೆ ಹೇಳಿದ್ದಾರೆ. ನೋಡು, ಈ ಕಾಲದಲ್ಲಿ ಗಂಡಸರು ಹೇಗಿರ್ತಾರೆ, ನಿನ್ನ ಸ್ನೇಹಿತೆಯ ಗಂಡ, ನಾನೊಬ್ಬನೇ ಸಾಚಾ ಗಂಡ ತಿಳ್ಕೊ ಅಂತ ಸೇರಿಸಿ. ಮಮತಾ ಆಂಟಿ ಸುಮ್ಮನಿರ್ತಾರಾ? ಮರು ಮಧ್ಯಾಹ್ನ ಮಮ್ಮಿಗೆ ಫೋನ್ನಲ್ಲಿ ಹೇಳಿದರು. ಅವತ್ತು ರಾತ್ರಿ ಡ್ಯಾಡಿ ಮನೆಗೆ ಬಂದಾಗ ಮಮ್ಮಿ ತಗಲಿಕೊಂಡ್ರಂತೆ. ಮೊದಲು ಡ್ಯಾಡಿ ಉತ್ತರ ತಿಳಿದೆ ಬ್ಯಾ 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 ಅಂತ ತೊದಲಿದ್ರಂತೆ. ಆಮೇಲೆ ಕೊಯಂಬತ್ತೂರಿಂದ ಬಿಸ್ನೆಸ್ ಫ್ರೆಂಡ್ ಬಂದರು. ನಮ್ದು ಲಕ್ಷಾಂತರ ರೂಪಾಯಿ ಗುಡ್ಸ್ ಪರ್ಚೇಸ್ ಮಾಡೋರು. ಅವ್ರಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಮನೆ ಊಟಕ್ಕೆ ಕರ್ಕೊಂಡು ಬರೋಣ ಅಂದರೆ ಮಾಡೋಕ್ಕಾಗಲ್ಲ ಅಂತ ನೀನು ಗುರುಗುಡ್ತೀಯಾ? ದೊಡ್ಡ ದೊಡ್ಡ ಗಿರಾಕಿಗಳಿಗೆ ಊಟ ತಿಂಡಿ ಎಂಟರ್ಟೈನ್ಮೆಂಟ್ ಮಾಡದೆ ಇದ್ರೆ ವ್ಯಾಪಾರ ಹೇಗಾಗುತ್ತೆ ಅಂತ ತಿರುಗಿದ್ರಂತೆ. ಅದ್ಯಾವ ಗಿರಾಕಿ? ಅವನು ಎಲ್ಲ ಬಿಟ್ಟು ಬೆತ್ತಲೆ ಕುಡಿಯೋದು ನೋಡೋಂಥವನು. ಅವನಿಗೇನು ಮದುವೆಗಿದ್ವಿ ಆಗಿಲ್ವೇ? ಅಂಥವನ ಜೊತೆ ಏನು ವ್ಯಾಪಾರ ಅಂತ ಮಮ್ಮಿ ತಿರುಗಿಸಿದ್ಲಂತೆ. ಗಿರಾಕಿಗೆ ಬೇಕಾದ್ದು ಕೊಡೋದು ವ್ಯಾಪಾರದ ಧರ್ಮ. ಅವರಿಗೆ ಪುರಾಣದ ಪುಣ್ಯಕತೆ ಪ್ರವಚನ ಮಾಡೋಕ್ಕೆ ಹೋದರೆ ವ್ಯಾಪಾರವಾಗುತ್ತಾ? ನಿನಗೆ ಮಕ್ಕಳಿಗೆ ತಿನ್ನುವ ರೊಟ್ಟಿ, ಉಡುವ ಬಟ್ಟೆ, ಬಡೋ ಬಂಗಾರ, ತಿರುಗೋ ಕಾರು ಎಲ್ಲಿಂದ ಬರುತ್ತೆ ಎಂದವರು ಮಾಡೋಕ್ಕೆ ಕೆಲಸವಿಲ್ಲದೆ ಮನೇಲಿ ಕೂತು ಬೊಜ್ಜು ಬೆಳೆಸೋ ಹೆಂಗಸರ ತಲೆ ಗಂಡ ಹೊರಗೆ ಏನು ಮಾಡ್ತಿರ್ಬೋದು, ಹಿಂಗೆ ಮಾಡ್ತಿರ್ಬೋದು ಅಂತ ಕಲ್ಪನೆ ಮಾಡುತ್ತೆ. ಅದೆಲ್ಲ ಸುಳ್ಳು ಅಂತ ಅಂದ್ರಂತೆ. ನಿನಗೆ ಯಾರು ಹೇಳಿದ್ದು? ನಿಜ ಹೇಳು ಅಂತ ದಬಾಯಿಸಿದ್ದಕ್ಕೆ ಲಾಲಾಜಿಯ ನೋಡಿದ್ರಂತೆ ಅಂದಳಂತೆ. ಡ್ಯಾಡಿ ಮರುದಿನ ಲಾಲಾಜಿ ಅಂಗಡಿಗೆ ಹೋಗಿ ಹೆಂಗಸರ ಹತ್ರ ಚಾಡಿ ಹೇಳ್ತೀಯ ನೀನೆಂತ ಗಂಡಸು ಎಂದು ಸಿಕ್ಕಾಪಟ್ಟೆ ಬೈದ್ರಂತೆ. ಲಾಲಾಜಿ ಮಮತಾ ಆಂಟಿನ ಬೈದರು. ಅವರು ಮಮ್ಮಿಗೆ ಫೋನ್ ಮಾಡಿದ್ರು. ಒಟ್ಟಿನಲ್ಲಿ ಈಗ ಮಮ್ಮಿ ಮಮತಾ ಆಂಟಿ ಮಾತು ಬಿಟ್ಟಿದ್ದಾರೆ. ಸ್ನೇಹಿತೆ ಅಂತ ನಿನಗೆ ಹೇಳಿದ್ರೆ ನನ್ನ ಗಂಡನ ಹೆಸರು ಹೇಳಿ ನನ್ನ ಗಂಡನ ಮರ್ಯಾದೆ ತೆಗೆದೆ. ನಿನ್ನ ಯೋಗ್ಯತೆ ಇಂಥದ್ದು ಮೊದಲಿಂದ ನಾನು ಬಲ್ಲೆ. ಒಬ್ರಿಗೊಬ್ರು ಜಗಳ ಹಚ್ಚೋ ಹೆಂಗಸು ನೀನು ಅಂದು ನಿನಗೂ ನಿನ್ನ ಗಂಡನಿಗೂ ದಿನ ಜಗಳವಾಗಲಿ, ಡೈವರ್ಸ್ ಆಗಲಿ, ಅವ್ನು ಬೇರೆ ಮದುವೆ ಮಾಡಿ ಅಂತ ಶಾಪ ಹಾಕಿದ್ರಂತೆ. ನನ್ನ ಮಮ್ಮಿಗೆ ಈಗ ಮಮತಾ ಆಂಟಿ ತಲೆ ಕಂಡ್ರೆ ಆಗೋಲ್ಲ. ಈ ವಿಷಯ ಓಮಿಗೆ ತಿಳಿದಿರಲಿಲ್ಲ. ತಾವಿಬ್ಬರು ಇಷ್ಟು ಕಾಸ ಸ್ನೇಹಿತರಾಗಿ ಒಂದೇ ವಹಿವಾಟಿನಲ್ಲಿ ವಾಸಿಸುತ್ತಿದ್ದು ಜಗ್ಗುತನಿಗೆ ಹೇಳಿ ಹೊರಗಿಟ್ಟಿದ್ದಾನೆನಿಸಿ ಬೇಸರವಾಯಿತು. ಆದರೆ ತಕ್ಷಣ ಅರೋಡ ಅಂಕಲ್ ಮತ್ತು ತನ್ನ ತಂದೆ ಇಷ್ಟು ಸ್ನೇಹಿತರಾಗಿರುವುದರಿಂದ ಅವರಿಬ್ಬರು ಒಮ್ಮೊಮ್ಮೆಯಾದರೂ ಜೊತೆಯಲ್ಲಿ ಕ್ಯಾಬ್ರೆ ನೋಡಲು ಹೋಗುತ್ತಿರಬಹುದೆಂಬ ಊಹೆ ಹುಟ್ಟಿ ಬೇಸರ ಮುಚ್ಚಿ ಹೋಯಿತು. ತಾವಿಬ್ಬರು ಒಟ್ಟಿಗೆ ಕ್ಯಾಬ್ರೆ ನೋಡುತ್ತಿರುವುದನ್ನು ಅವರಿಬ್ಬರು ಒಟ್ಟಿಗೆ ನೋಡಿದರೆ ಎಂಬ ಗಾಬರಿಯೂ ಆಯಿತು. ಆದರೆ ಅವನು ತನ್ನ ಮನಸ್ಸಿನಲ್ಲಿ ಹುಟ್ಟಿದ ಯಾವ ಅಂಶವನ್ನು ಬಾಯ್ಬಿಟ್ಟು ಹೇಳಲಿಲ್ಲ. ಅಷ್ಟರಲ್ಲಿ ತನ್ನ ತಂದೆ ತಾಯಿ ಈ ವಿಷಯವನ್ನು ಇವರೆದುರಿಗೆ ಹೇಳಿದ್ದಕ್ಕೆ ಜಗ್ಗುವಿಗೆ ಖೇದ ಉಂಟಾಯಿತು. ಇದನ್ನು ತಾನು ಇದುವರೆಗೂ ಓಮಿಗೂ ಹೇಳಿರಲಿಲ್ಲ. ಈಗ ಯಾಕೆ ಎಲ್ಲವನ್ನು ಬಡಬಡನೆ ಆಡಿಬಿಟ್ಟೆ ಎಂಬ ವ್ಯಾಕುಲದಲ್ಲಿ ತನ್ನ ತಂದೆಯ ಹೆಸರನ್ನು ಕೆಳಗಿಳಿಸಿರುವ ತನ್ನ ಅವಿವೇಕದ ಪರಿಣಾಮವನ್ನು ಸರಿಪಡಿಸುವುದು ಹೇಗೆ ಎಂದು ತಟಪಟಿಸತೊಡಗಿದ. ಇದ್ದಕ್ಕಿದ್ದಂತೆ ಒಂದು ಉಪಾಯ ಉಳಿಯಿತು. ಅನೂಪನನ್ನು ಕೇಳಿದ, ನಾವು ಅಲ್ಲಿಗೆ ಹೋಗಿರುವಾಗ ಅಕಸ್ಮಾತ್ ನಿನ್ನ ಡ್ಯಾಡಿ ಬಂದರೆ ಏನು ಮಾಡ್ತೀಯಾ? ನನ್ನ ಡ್ಯಾಡಿ ಅಲ್ಲಿಗೆ ಬರೋದೇ ಇಲ್ಲ, ಬರೋಕ್ಕೆ ಸಾಧ್ಯವೇ ಇಲ್ಲ. ಅವರು ವಿದ್ಯಾಶಾಲೆಯ ತತ್ವವನ್ನು ನಂಬಿ ನಡೆಯುವವರು. ವಿದ್ಯಾಶಾಲೆ ಅಂದರೆ ಏನು ಅಂತ ನಾನು ನಿನಗೆ ಇದು ಬಿಡಿಸಿ ಹೇಳಿದ್ದೀನಿ. ಅದಿರಬಹುದು, ಆದರೆ ನಿನ್ನ ಮಮ್ಮಿ ದಿಲ್ಲಿಲಿ ಇರ್ತಾರೆ, ಡ್ಯಾಡಿ ಬೆಂಗಳೂರಿನಲ್ಲಿ. ಹೆಂಡತಿ ಜೊತೆಯಲ್ಲಿ ಇಲ್ಲದವರಿಗೆ ಕ್ಯಾಬ್ರೆ ನೋಡುವ ಅಗತ್ಯ ಹೆಚ್ಚಿರುತ್ತೆ. ಆದ್ದರಿಂದ ನಿನ್ನ ಡ್ಯಾಡಿ ಪ್ರತಿದಿನ ನೋಡ್ತಾರೆ ಅಂತ ನಾನು ಬೆಟ್ ಕಟ್ತೀನಿ. ನನ್ನ ಡ್ಯಾಡಿಯಾಗಿ ಬಿಸ್ನೆಸ್ ಗಿರಾಕಿಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಅಪೂರ್ವಕ್ಕೆ ಹೋಗೋ ಆಗಲ್ಲ. ಅನೂಪನಿಗೆ ತಕ್ಷಣ ಕೋಪ ಬಂತು. ನನ್ನ ಡ್ಯಾಡಿ ತುಂಬ ವಿದ್ಯಾವಂತರು, ದೊಡ್ಡ ಸಂಪಾದಕರು. ಕ್ಯಾಬ್ರೆಗೆ ಹೋಗೋರೆಲ್ಲ ವಿದ್ಯಾಬುದ್ಧಿ ಇಲ್ಲದ ಬರೀ ಕಾಸು ಮಾಡುವ ವ್ಯಾಪಾರದವರು ತಿಳ್ಕ ಎಂದು ತಿರುಗಿಸಿದ. ಜಗ್ಗುವಿಗೆ ಸಿಟ್ಟು ಬಂತು. ಲೇ, ಬಿಸ್ನೆಸ್ನಲ್ಲಿ ಇರೋರನ್ನ ಬೈಬೇಡ. ನಿನ್ನ ಮಮ್ಮಿ ಬಿಸ್ನೆಸ್ನಲ್ಲಿ ಇರಲಿಲ್ವೇನೋ? ದಿಲ್ಲಿಲಿ ಅವರು ದಿನ ಕ್ಯಾಬ್ರೆ ನೋಡೋಕೆ ಹೋಗ್ತಾರೆ ಅಂತ ನಾನು ಹೇಳಿದ್ನೇನಾ? ಅನೂಪನಿಗೆ ತಡೆಯಲಾರದ ಸಿಟ್ಟು ಬಂತು. ಕುಳಿತಿದ್ದವನು ದಡಕ್ಕನೆ ಎದ್ದು, ನನ್ನ ಮಮ್ಮಿನೂ ಡ್ಯಾಡಿನೂ ಬೈದರೆ ಏನು ಮಾಡ್ತೀನಿ ಗೊತ್ತಾ ಎಂದು ಬಾಯಲ್ಲಿ ಉಳಿದಿದ್ದ ಜರದಾದ ಚರಟವು ಸೃಷ್ಟಿಸಿದ ಉಗುಳನ್ನು ಒಟ್ಟುಗೂಡಿಸಿ ಪಕ್ಕಕ್ಕೆ ಉಗುಳಿದ. ಅನಂತರ ಸರಕ್ಕನೆ ಹಿಂದಿರುಗಿ ಬೈಕಿನಿಂದ ಹೊರ ತೆಗೆದು ಬಾಗಿಲಿನ ಹತ್ತಿರ ಹೋಗಿ ಬೀಗ ಹಾಕಿದ್ದ ಬೈಕಿನ ಬೀಗ ತೆಗೆದು ಸ್ಟಾರ್ಟ್ ಮಾಡಿಕೊಂಡು ಬುಲೆಟ್ ವೇಗದಲ್ಲಿ ತನ್ನ ಹಾಸ್ಟೆಲ್ಗೆ ಹೊರಟು ಹೋದ. ವೇಗವಾಗಿ ಹೋಗುವಾಗ ಹಾಗೆ ಬರಬಾರದಿತ್ತು, ಹಿಡಿದು ಬರಬೇಕಿತ್ತು ಅನ್ನಿಸ್ತು. ಈಗಲೂ ವಾಪಸ್ ಹೋಗಿ ಹಿಡಿದು ಬರಲಿ ಎಂಬ ಆಲೋಚನೆ ಬಂತು. ಇವತ್ತಿಗಿಷ್ಟು ಸಾಕು, ಇನ್ನೊಂದು ದಿನ ಅಂತ ಮಾತಾಡಲಿ. ಕರುಳು ಹೊರಟ್ಕೊಳ್ಳೋ ಹಾಗೆ ಹೊಟ್ಟೆಗೆ ಒಂದು ಗುದ್ದುತ್ತೀನಿ. ಈಗ ಸರಸ್ವತಿಪುರಕ್ಕೆ 3-3.5 ಕಿಲೋಮೀಟರ್ ನಡೆದು ಹೋಗಲಿ ಎಂದು ಸಮಾಧಾನ ತಂದುಕೊಂಡು ಮುಂದೆ ಓಡಿಸಿದ. ಅವನ ಹಾಸ್ಟೆಲಿಗೆ ಬರುವಾಗ 11 ಗಂಟೆ ಆಗಿತ್ತು. ನಿದ್ದೆಗಣ್ಣಿನಲ್ಲಿ ಬಾಗಿಲು ತೆಗೆದ ಕಾಂತರಾಜು ನಿದ್ದೆಯು ಪೂರ್ತಿ ಹರಿದಿತ್ತೆಂಬ ಕಾತರದಿಂದ ಬೇಗ ಹೋಗಿ ಮುಸುಕು ಹಾಕಿಕೊಂಡ. ಅವನ ಕಣ್ಣಿಗೆ ಬೆಳಕು ಬೀಳದಂತೆ ತನ್ನ ಮೇಜಿಲಾಂಧ್ರವನ್ನು ಗೋಡೆಯ ಕಡೆಗೆ ತಿರುಗಿಸಿ ಸ್ವಿಚ್ ಹಾಕಿದಾಗ ಬೇಂಚಿದ ಮೇಲೆ ಅಂಚೆ ಲಕೋಟೆ ಕಾಣಿಸಿತು. ವಿಳಾಸದ ಕನ್ನಡಾಕ್ಷರ ನೋಡಿ ದೊಡ್ಡಪ್ಪನಿಂದ ಅರ್ಥವಾಯಿತು. ಬಟ್ಟೆ ಬದಲಿಸದೆ ಹಾಗೆಯೇ ಕುರ್ಚಿಯ ಮೇಲೆ ಕೂತು ಲಕೋಟೆ ಹೊಡೆದು ಓದತೊಡಗಿದ. ನೀನು ಇಲ್ಲಿಗೆ ಬಂದು ಓದೋದ್ರಿಂದ ನಮಗೆಲ್ಲ ಸಂತೋಷವಾಯಿತು. ಎಲೆಕ್ಟ್ರಾನಿಕ್ ವಿಷಯವಾಗಿ ನೀನು ಮಾಡಿದ ಭಾಷಣ ಕೂಡ ತುಂಬ ಚೆನ್ನಾಗಿತ್ತು.
ಎಂದು ಅನೂಪನ ಮನಸ್ಸಿಗೆ ಹಿತವಾಗುವ ಮೆಚ್ಚುಗೆಯ 4 ವಾಕ್ಯಗಳ ನಂತರ ಮುಂದಿನ ವಾಕ್ಯ ಗುಂಪನ್ನದಲ್ಲಿ ಬರೆದಿದ್ದರು. ಆ ದಿನ ಭಾಷಣದಲ್ಲೂ ನೀನು ಎಲೆಕ್ಟ್ರಾನಿಕ್ ವಿಷಯವಾಗಿ ಹೆಚ್ಚಾಗಿ ವೇಗದ ಮಹಿಮೆಯನ್ನು ವರ್ಣಿಸಿದೆ. ವೇಗದಿಂದ ಓಡುವ ಬುಲೆಟ್ ಮೋಟಾರ್ ಬೈಕನ್ನು ಕೊಂಡಿದ್ದೀಯಾ. 5-6 ತಿಂಗಳಲ್ಲಿ 15,000 ಕಿಲೋಮೀಟರ್ ಓಡಿಸುವಷ್ಟು ವೇಗಶಾಲಿ ಆಗಿದ್ದೀಯಾ. ಹುಡುಗರಿಗೆ ವೇಗ ಪ್ರೀತಿ ಇರುವುದು ಸಹಜ. ನಾನು ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಎಂಬ ಉಪನಿಷತ್ತಿನಲ್ಲಿ ಹೇಳಿರುವ ಸ್ತರಗಳ ಬಗ್ಗೆ ಆಗಾಗ್ಗೆ ಹೇಳುವುದನ್ನು ನೀನು ಕೇಳಿದ್ದೀಯಾ. ಚರ್ಚಾಕೂಟದ ಭಾಷಣ ಸ್ಪರ್ಧೆಗಳಲ್ಲಿ ಈ ಕೋಶಗಳನ್ನು ನಮೂದಿಸಿ ಭಾಷಣಕ್ಕೆ ಕಳೆತ ಕೊಟ್ಟಿದ್ದೀಯಾ. ಈಗ ನೀನು ಅದರ ನಿಜವಾದ ಅರ್ಥವನ್ನು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ನಾವು ತಿನ್ನುವ ಅನ್ನ, ವಸತಿ, ಬಟ್ಟೆ, ಬರೆಗಳೆಲ್ಲ ಅನ್ನಮಯ ಸ್ತರದೊಳಗೆ ಬಂದು ಬಿಡುತ್ತವೆ. ಅನ್ನ, ಬಟ್ಟೆ, ಮನೆಗಳಲ್ಲಿಯೇ ಸಂತೋಷ ಪಡುವವನು ಅದಕ್ಕಿಂತ ಮೇಲೆ ಏರುವುದಿಲ್ಲ. ತಿಂದ ಅನ್ನವನ್ನು ಪ್ರಾಣಶಕ್ತಿಯಾಗಿ ಎಂದರೆ ಶರೀರದ ಕಸುವಾಗಿ ಪರಿವರ್ತಿಸಬೇಕು. ಕ್ರೀಡೆ, ಅಂಗಸಾಧನೆ, ಕುಸ್ತಿ ಮೊದಲಾದವುಗಳು ಪ್ರಾಣಮಯ ಕೋಶದ ಮಟ್ಟದವು. ನೀನು ಅಷ್ಟು ಪ್ರೀತಿಯಿಂದ ಓಡಿಸುವ ಬುಲೆಟ್ ವೇಗ ಕೂಡ ಈ ಮಟ್ಟದ್ದೇ. ನೀನು ಮೋಟಾರ್ ಬೈಕ್ ಓಡಿಸುವುದು ತಪ್ಪು ಎಂದು ನಾನು ಹೇಳುವುದಿಲ್ಲ. ಆದರೆ ನಿನ್ನ ಮೂಲ ದ್ರವ್ಯವೆಲ್ಲ ಈ ಪ್ರಾಣಶಕ್ತಿಯ ಪ್ರದರ್ಶನದಲ್ಲಿ ವ್ಯಯವಾದರೆ ಮನಸ್ಸು ಅರಳಲು, ವಿಜ್ಞಾನದ ಶಕ್ತಿ ಬೆಳೆಯಲು, ಅನಂತರ ಸಕಲ ಚರಾಚರ ಜೀವಿಗಳನ್ನು ತನ್ನ ಆತ್ಮ ಸಮನೆಂದು, ತನ್ನ ಆತ್ಮದ ಸ್ವರೂಪಗಳೇ ಎಂದು ಪ್ರೀತಿಸುವುದರಿಂದ ಲಭಿಸುವ ಆನಂದ ಎಲ್ಲಿಂದ ಬರಬೇಕು? ನಮ್ಮ ಅನುಭವ ಚಿಂತನೆಗಳು ಬೆಳೆದಷ್ಟು ಈ ಪಂಚಕೋಶಗಳ ಅರ್ಥ ಅನ್ವಯಗಳು ಹೆಚ್ಚು ಹೆಚ್ಚಾಗಿ ಆಗುತ್ತವೆ. ನೀನು ತುಂಬ ಚೈತನ್ಯಶಾಲಿಯಾದ ಹುಡುಗ. ನಿನಗಿರುವ ಚೈತನ್ಯವು ಅಲ್ಲಿ ಸಂಪೂರ್ಣವಾಗಿ ರಚನಾತ್ಮಕವಾಗಿ ವಿನಿಯೋಗವಾಗುವ ದಾರಿಗಳೆಲ್ಲವೆಂದು ತೋರುತ್ತದೆ. ಅದಕ್ಕೆ ಹೀಗೆ ಎಲ್ಲ ಹುಡುಗರಂತೆ ವೇಗವಾಗಿ ಮೋಟಾರ್ ಬೈಕ್ ಓಡಿಸುವುದರಲ್ಲಿ ಅದನ್ನು ವ್ಯಯ ಮಾಡುತ್ತಿದ್ದೀಯಾ. ನಿನಗೆ ಬೇಸಿಗೆ ರಜೆ ಯಾವಾಗ? ಮೊದಲೇ ತಿಳಿಸು. ರಜೆ ಶುರುವಾದ ದಿನವೇ ಇಲ್ಲಿಗೆ ಬಂದು ಬಿಡು. ಇಲ್ಲಿ ಒಂದು ತಾಂತ್ರಿಕ ವಿಭಾಗವನ್ನು ಆರಂಭಿಸಬೇಕೆಂದು ಶಂಕರಮೂರ್ತಿಗಳು ಯೋಜನೆ ಹಾಕುತ್ತಿದ್ದಾರೆ. ನೀನು ಎಂಜಿನಿಯರಿಂಗ್ ಓದುತ್ತಿರುವವನಾದ್ದರಿಂದ ಮತ್ತು ವಿದ್ಯಾಶಾಲೆಯ ಎಷ್ಟೋ ಕೆಲಸಗಳಲ್ಲಿ ಮುಂದಾಳಾಗಿ ಕೆಲಸ ಮಾಡಿ ಅನುಭವವಿರುವುದರಿಂದ ರಜೆಯಲ್ಲಿ ಬಂದರೆ ತುಂಬಾ ಉಪಯೋಗವಾಗುತ್ತದೆ. ಇತಿ ಪ್ರೀತಿಯ ಆಶೀರ್ವಾದಗಳು, ನಿನ್ನ ದೊಡ್ಡಪ್ಪ. ಸರಸರನೆ ಓದಿಕೊಂಡ ತಕ್ಷಣ ಅವನಿಗೆ ಸಿಟ್ಟು ಬಂತು. ನಾನು ಎಷ್ಟು 1000 ಕಿಲೋಮೀಟರ್ ಓಡಿಸಿದ್ದೀನಿ ಅಂತ ಅಪ್ಪ ಅಲ್ಲಿ ಹೋಗಿ ಚುಚ್ಚಿದ್ದಾರೆ. ನೀನು ಉಪದೇಶ ಮಾಡಿ ಕಾಗದ ಬರೆಯ ಅಂತ ಅಣ್ಣಯ್ಯನಿಗೆ ಹೇಳಿದ್ದಾರೆ. ಅಪ್ಪನ ತಂತ್ರವೇ ಹೀಗೆ. ತಾವು ಮಾಡಿದರೆ ತಾನು ಕೇಳೋಲ್ಲ ಅಂತ ಯಾವಾಗಲೂ ದೊಡ್ಡಪ್ಪನ ಮೂಲಕ ವೇದಾಂತ ಹೇಳಿಸ್ತಾರೆ ಎಂಬ ಹಿಂದೆ ಹಲವು ಸಲ ಬಂದಿದ್ದ ವಿಚಾರ ಬಂತು. ಎದ್ದು ಬಟ್ಟೆ ಬದಲಿಸಿ ಸೊಳ್ಳೆ ಪರದೆ ಇಳಿಬಿಟ್ಟು ಮೇಜಿದ ದೀಪ ಆರಿಸಿ ಮಲಗಿದ. ಜಗ್ಗು ಒಮ್ಮೆಯರ ನೆನಪು ಬಂತು. ಇಷ್ಟು ಹೊತ್ತಿಗೆ ಇನ್ನೂ ಹುಣಸೂರು ರಸ್ತೆ ದಾಟಿ ನಡೀತಿರ್ತಾರೆ, ನಡಿಲಿ ರಾಸ್ಕಲ್ಸ್ ಎಂದುಕೊಂಡ. ಆದರೆ ತಕ್ಷಣ ಓಮಿ ಒಳ್ಳೆಯವನು, ಯಾವತ್ತೂ ಕಟುವಾಗಿ ಮಾತಾಡೋಲ್ಲ. ಈ ರಾಸ್ಕಲ್ನ ತಪ್ಪಿಗಾಗಿ ಅವನು ನಡೆಯುವ ಹಾಗಾಯಿತು. ಕನಿಕರ ಹುಟ್ಟಿತು. ಅವನು ಬ್ಯಾಡ, ನಿನ್ನೊಬ್ಬನನ್ನೇ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರ್ತಿದ್ನ. ನಡಿ, ನಡೆದಷ್ಟು ಒಳ್ಳೇದಂತ ದೊಡ್ಡಪ್ಪ ಹೇಳ್ತಿರ್ತಾರಲ್ಲ ಎಂದು ಸಮಾಧಾನ ತಂದುಕೊಂಡ. ಅಪ್ಪ ವರದಿ ಮಾಡದೆ ದೊಡ್ಡಪ್ಪ ಈ ಕಾಗದ ಬರೆಯೋಕೆ ಸಾಧ್ಯವೇ ಇಲ್ಲ ಎಂಬ ಅನುಮಾನದೊಡನೆ ಅಪ್ಪನ ಮೇಲಿನ ಕೋಪ ಜಾಸ್ತಿ ಆಯಿತು. ಜಗ್ಗು ಹೇಳಿದ್ದು ನಿಜವಿದ್ದರೆ ಇರಬಹುದು. ಅವರು ದಿನ ಅಲ್ಲದಿದ್ದರೆ ಒಂದೊಂದು ದಿನವಾದರೂ ಕ್ಯಾಬರಿಗೆ ಹೋಗ್ತಾರೆ. ಅವತ್ತು ಮೊದಲನೇ ದಿನ ಬ್ರಿಗೇಡ್ ರೋಡ್ನಲ್ಲಿ ಅವರ ಹಾಗೆಯೇ ಹಿಂದಕ್ಕೆ ಬಾಚಿದ ಕೂದಲು ಅವರೇ ಹಾಕಿದ್ದಿರಬಾರದು ಎಂಬ ಅನುಮಾನ ಬರತೊಡಗಿತು. ಹೆಂಡತಿಯಿಂದ ದೂರ ಇರುವ ಗಂಡಸರು ಎಂಬ ಜಗ್ಗುವಿನ ಕಾರಣ ನಿಜವೇ ಇರಬಹುದು. ಇವರು ದಿಲ್ಲಿಗೆ ವರ್ಗ ಮಾಡಿಸಿಕೊಳ್ಳದಿದ್ದರೆ ಬೆಂಗಳೂರಿನಲ್ಲಿ ಹಾಕಿದ್ದಾರೆ ಎಂಬ ಶೋಧನಾ ಸರಣಿ ಹುಟ್ಟಿ ಜಗ್ಗುವಿನ ಅಪ್ಪನ ತರ ಕ್ಯಾಬರಿಗೆ ಹೋಗಿ ಪತ್ತೆಯಾಗಿ ಅವರಮ್ಮ ಜಗಳ ಕಾಯ್ದ ಹಾಗೆ ನಮ್ಮ ಅಮ್ಮಿನೂ ಕಾಯ್ದು ಅದಕ್ಕೆ ಅವರು ಇಲ್ಲಿದ್ದಾರೆ ಎಂಬ ಅನುಮಾನ ಹೆಚ್ಚು ಕಡಿಮೆ ನಿಜವೇ ಎನ್ನುವಷ್ಟು ಗಟ್ಟಿ ಕಂಡಿತು. ಅಷ್ಟರಲ್ಲಿ ನಿದ್ದೆ ಬಂತು. ಬೆಳಗ್ಗೆ ಶುರುವಾಗುವಾಗ ಮೊದಲೇ ಜಗ್ಗು ಒಮ್ಮೆಯವರು ಇಬ್ಬರು ಹುಡುಕಿಕೊಂಡು ಬಂದರು. ಜಗ್ಗುವೇ ಮಾತನಾಡಿಸಿದ. ಹಾಗೆ ನಮ್ಮನ್ನು ಬಿಟ್ಟು ಓಡಿ ಬಂದೇ ಅಲ್ಲ, ಇಷ್ಟಕ್ಕೂ ನಾನು ಅಂತ ತಪ್ಪು ಏನು ಮಾತಾಡಿದೆ? ಅನೂಪನಿಗೂ ಜಗ್ಗುವನ್ನು ಮಾತಾಡಿಸಿ ಮನಸ್ತಾಪವನ್ನು ತಣ್ಣಗೆ ಮಾಡಿಕೊಳ್ಳುವ ಬಯಕೆ ಹುಟ್ಟಿತ್ತು. ಆದ್ದರಿಂದ ತಕ್ಷಣ ಮಾತಾಡಿದ. ನಮ್ಮ ಅಪ್ಪನನ್ನು ಏನು ಬೇಕಾದರೂ ಅನ್ನು, ಮಮ್ಮಿನ ಕಡಿಮೆ ಮಾತಾಡಿದರೆ ನಾನು ಸಹಿಸೋಲ್ಲ, ಹುಷಾರ್. ನನಗೆ ಗೊತ್ತಿಲ್ವಾ, ಮಮ್ಮಿ ಅಂದರೆ ಮದರ್ ಈಸ್ ಆಲ್ವೇಸ್ ಗಾಡೆಸ್. ನಮ್ಮ ಇಂಡಿಯನ್ ಸಂಸ್ಕೃತಿ ಇರೋದೇ ಅದರಿಂದ. ಇಷ್ಟಕ್ಕೂ ನಾನು ನಿನ್ನ ಮಮ್ಮಿ ವಿಷಯ ಏನಂದೆ? ನೀನು ಬಿಸ್ನೆಸ್ನವ್ರನ್ನ ಸೇರಿಸಿ ಮಾತಾಡಿದೆ. ನಾನು ಬಿಸ್ನೆಸ್ನವ್ರನ್ನ ಬೈಬೇಡ, ನಿನ್ನ ಮಮ್ಮಿ ಬಿಸ್ನೆಸ್ನವ್ರನ್ನಲ್ವಾ, ದಿಲ್ಲಿಲಿ ಅವರು ದಿನ ಕ್ಯಾಬ್ರೆ ನೋಡಕ್ಕೆ ಹೋಗ್ತಾರೆ ಅಂತ ನಾನು ಹೇಳಿದ್ನಾ ಅಂದೆ. ಅದರ ಅರ್ಥ ನಿನ್ನ ಮಮ್ಮಿ ಹೋಗ್ತಾರೆ ಅಂತಲೇ. ಸರಿಯಾಗಿ ಜಾಪಿಸ್ಕೋ, ಓಮಿನ ಕೇಳು. ಓಮಿ ಮದರ್ ಪ್ರಾಮಿಸ್ ಎಂದು ಜಗ್ಗು ಹೇಳಿದ್ದು ಇದೇ ರೀತಿ, ಬೇರೆ ಯಾವ ರೀತಿಯಲ್ಲೂ ಅಲ್ಲ ಎಂದು ಸಾಕ್ಷಿ ಹೇಳಿದ ಮೇಲೆ ನೆನಪನ್ನು ತಿಳಿ ಮಾಡಿಕೊಳ್ಳಲೇ ತೊಡಗಿದ. ಸ್ಪಷ್ಟವಾಗಿ ಜ್ಞಾಪಕ ಬರಲಿಲ್ಲವಾದರೂ ಓಮಿ ಮದರ್ ಪ್ರಾಮಿಸ್ ಮಾಡಿ ಹೇಳಿದ ಮೇಲೆ ನಿಜವೇ ಇರಬಹುದು ಎಂದು ಒಪ್ಪಿಕೊಂಡ. ದೊಡ್ಡಪ್ಪನ ಕಾಗದದ ಮೇಲೆ ಅವನ ಮೇಲೆ ಸ್ವಲ್ಪ ಪರಿಣಾಮ ಬೀರದೇ ಇರಲಿಲ್ಲ. ಅವರ ಉಪದೇಶದಲ್ಲಿ ಅವನಿಗೆ ಶ್ರದ್ಧೆ ಕಡಿಮೆಯಾಗಿತ್ತು. ಆದರೆ ಅವರ ಮೇಲಿನ ಪ್ರೀತಿ ಮೊದಲಿನಂತೆ ಇತ್ತು. ಅವರ ಕಾಗದ ಮಡಿಸಿಟ್ಟು ಮತ್ತೆ 2 ಸಲ ಓದಿಕೊಂಡ. ಅನ್ನಮಯ ಪ್ರಾಣಮಯ ಕಥೆ ಕೇಳಲು ಬಹಳ ಚೆನ್ನಾಗಿತ್ತು. ಅವನೇ ಆ ಕಥೆಯನ್ನು ಭಾಷಣಗಳಲ್ಲಿ ಹಲವು ಸಲ ಉದ್ಧರಿಸಿದ್ದ. ಪಂಚಕೋಶ ತತ್ವವನ್ನು ಉದ್ಧರಿಸಿ ಭಾಷಣ ಮಾಡಿದರೆ ವಿದ್ಯಾಶಾಲೆಯಲ್ಲಿ ದೊಡ್ಡಪ್ಪನಿಗೆ ಮಾತ್ರವಲ್ಲ, ಉಳಿದ ಮಾಸ್ಟರ್ಗಳಿಗೂ ಖುಷಿಯಾಗುತ್ತದೆ ಎಂದು ಅವನು ಕಂಡುಕೊಂಡಿದ್ದ. ದೊಡ್ಡಪ್ಪನಂತೂ ಹೊಸ ಹೊಸ ಸಂದರ್ಭಗಳಲ್ಲಿ ಆ ತತ್ವಕ್ಕೆ ಹೊಸ ಹೊಸ ಅರ್ಥ ಕೊಟ್ಟು ವಿವರಿಸುತ್ತಿದ್ದರು. ಕಾಗದದಲ್ಲಿಯೂ ಹಾಗೆ ಮಾಡಿದ್ದಾರೆ ಎಂದುಕೊಂಡ. ಆ ಒಂದು ಅಂಶವು ಅವನಿಗೆ ಅರಿವಾಯಿತು. ವಿದ್ಯಾಶಾಲೆಯಲ್ಲಿ ಇದ್ದಾಗ ಮನಸ್ಸು ಅತ್ತ ಇತ್ತ ಹೋಗುತ್ತಿದ್ದುದು ತೀರಾ ಅಪೂರ್ವ. ಈಗ ಜ್ಞಾಪಿಸಿಕೊಂಡರೆ ಅವನಿಗೆ ವಿವರಗಳು ನೆನಪಿಗೆ ಬರುತ್ತಿಲ್ಲ. ಯಾವಾಗಲೂ ಗಾಂಧಿ, ವಿವೇಕಾನಂದರ ಕಥೆಗಳು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ಪಟೇಲ್, ವೀರ ಸಾವರ್ಕರ್, ರಾಮಕೃಷ್ಣ ಪರಮಹಂಸರು, ವಿಶ್ವೇಶ್ವರಯ್ಯ, ರಮಣ ಮಹರ್ಷಿ, ಮದನ
ಮೋಹನ ಮಾಳವೀಯರು ಮೊದಲಾದವರ ಜೀವನ ಘಟನೆಗಳು, ಹೊಸ ಹಾಸ್ಟೆಲ್ ಕಟ್ಟುವ, ಹೊನ್ನತ್ತಿ ಮಾಸ್ಟರರ ಸಂಗೀತ ಶಾಲೆ ಕಟ್ಟುವ, ಮರಗೆಲಸ, ಮಣ್ಣುಗೆಲಸ, ತೋಟಗೆಲಸ ಮೊದಲಾಗಿ ಹೊಸ ಹೊಸದನ್ನು ಕಲಿಯುವ, ಮಾಡುವ, ಮಾಡಿಸುವ, ಓದುವ, ರಾತ್ರಿ ಮಲಗಿದರೆ ಸಾಕು ಎಲ್ಲರೂ ತಮ್ಮಟೆ ತಿಕ್ಕಿದಂತೆ ಗೊರಕೆ ಹೊಡೆಯುತ್ತಿದ್ದರು. ನಡುವೆ ಎಚ್ಚರವಿಲ್ಲದಂತೆ ಪ್ರತಿದಿನವೂ ನಿದ್ದೆ ಬರುತ್ತಿತ್ತು. ಎಚ್ಚರವಾದ ತಕ್ಷಣ ಪ್ರಾರ್ಥನೆಗೆ ಓಡುವ ಆತುರ. ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ಬಂದ ನಂತರ ತನ್ನ ಮನಸ್ಸೇ ಬೇರೆಯಾಗಿದೆ ಅವನಿಗೆ ಅರ್ಥವಾಗಿತ್ತು. ದೊಡ್ಡಪ್ಪ ಬರೆದಿರುವ ಹಾಗೆ ಪ್ರಾಣಶಕ್ತಿಯು ಮನೋಶಕ್ತಿಯು ವಿಜ್ಞಾನ ಶಕ್ತಿಯಾಗಿ ಪರಿವರ್ತನೆಯಾಗುವುದಕ್ಕೆ ವಿದ್ಯಾಶಾಲೆಗೆ ಹೋಗಬೇಕೆನಿಸಿ. ಆದರೆ ಅಲ್ಲಿ ಇಂಜಿನಿಯರಿಂಗ್ ಇಲ್ಲವಲ್ಲ. ದೊಡ್ಡಪ್ಪನೇ ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಆರಂಭಿಸಬಾರದು ಎಂಬ ಪ್ರಶ್ನೆ ಹುಟ್ಟಿತು. ಅವರು ಆರಂಭಿಸುತ್ತಿದ್ದರೆ ಬೇಡ, ನಾನು ಹೇಗೂ ಇಂಜಿನಿಯರ್ ಆಗುತ್ತೀನಲ್ಲ, ಮುಂದೆ ME ಓದಿ ನಾನು ಒಂದನ್ನು ಆರಂಭಿಸ್ತೀನಿ, ಅದರ ಪ್ರಿನ್ಸಿಪಾಲ್ ಆಗುತ್ತೀನಿ, ವಿದ್ಯಾಶಾಲೆಯ ತರವೇ ನಡೆಸ್ತೀನಿ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡ. ಆದರೆ ಅದು 2 ದಿನದಲ್ಲಿ ಮನಸ್ಸಿನಿಂದ ಮರೆಯಾಗಿ ಮತ್ತೆ ಯಾವುದೋ ಸಂಗತಿಗಳು, ಕಲ್ಪನೆಗಳು ತುಂಬಿಕೊಂಡು ಜಗ್ಗು ಮತ್ತು ಓಮಿಯರು ಇವನನ್ನು ಹುಡುಕಿಕೊಂಡು ಬಂದರು. ಒಂದು ಸಂಜೆ ಬೆಂಗಳೂರಿಗೆ ಹೋಗಿ ಕ್ಯಾಬ್ರೆ ನೋಡ್ಕೊಂಡು ವಾಪಸ್ ಬಂದು ಬಿಡಬೇಕೆಂದು ಸೂಚಿಸಿದರು. ನಾನು ಅಂಥದ್ದನ್ನೆಲ್ಲ ಮಾಡಿಕೊಡೋದನ್ನು ನಿರ್ಧರಿಸಿದ್ದೀನಿ, ವಿದ್ಯಾಶಾಲೆಯಾಗಿರಬೇಕು ಅಂತ ಆಣೆ ಮಾಡ್ಕೊಂಡಿದ್ದೀನಿ, ನೀವು ಹೋಗಬೇಡಿ ಅಂತ ಉಪದೇಶ ಮಾಡಿದ. ಹಾಗಾದ್ರೆ ನೀನು ಅಲ್ಲೇ ಇರಬೇಕಿತ್ತು, ಇಂಜಿನಿಯರಿಂಗ್ ಓದೋಕೆ ಯಾಕೆ ಬಂದೆ? ಜಗ್ಗು ಕೇಳಿದ. ವಿಶ್ವೇಶ್ವರಯ್ಯನವರ ಹಾಗೆ ಆಗ್ಬೇಕು ಅಂತ. ಯಾರು ವಿಶ್ವೇಶ್ವರಯ್ಯ ಅಂದ್ರೆ? ವಾಟ್? ವಿಶ್ವೇಶ್ವರಯ್ಯನವರ ಹೆಸರು ಗೊತ್ತಿಲ್ವಾ? ಕೇಳಿಲ್ವಾ ನೀನು? ಅನೂಪನಿಗೆ ರೇಗಿತು. ಪ್ರಪಂಚದಲ್ಲಿ ಎಷ್ಟೋ ಜನ ಇರ್ತಾರೆ, ಎಲ್ಲರ ಹೆಸರು ಕೇಳೋಕ್ಕಾಗುತ್ತಾ? ಆ ಎಲ್ಲರ ಜನರ ಅಂತಲ್ಲ ಅವರು. ದೊಡ್ಡ ಇಂಜಿನಿಯರು, ದೂರದರ್ಶಿತ್ವವಿದ್ದವರು, ತುಂಬಾ ಪ್ರಾಮಾಣಿಕರು, ಎಲ್ಲರಿಗೂ ಮಾದರಿಯಾಗುವಂಥವ್ರು. ಆಯ್ತು, ದೊಡ್ಡರಾದ್ಮೇಲೆ ನಾವು ಹಂಗಾಗೋಣ. ಇವತ್ತೊಂದಿನ ಕ್ಯಾಬ್ರೆ ನೋಡಿದ್ರೆ ಹಂಗಾಗೋಕ್ಕಾಗಲ್ಲ ಅಂತ ಹೇಳ್ತೀಯಾ? ಇಂಜಿನಿಯರಿಂಗ್ ಓದುವಾಗ ಅವರು ನೋಡ್ತಿರ್ಬೋದು. ಇಲ್ಲ, ಅವರು ಬಹಳ ಬಡತನದಲ್ಲಿ ಓದಿದರು. ಹಾಗಾದ್ರೆ ದುಡ್ಡಿದ್ದು ಓದು ಯಾರು ದೊಡ್ಡವರಾಗೋದೇ ಇಲ್ವೋ? ಜವಾಹರ್ಲಾಲ್ ನೆಹರು ಎಷ್ಟು ಶ್ರೀಮಂತರಾಗಿ ಓದಿದ್ರು, ಅವರು ದೊಡ್ಡರಲ್ಲೋ? ವಾದ ಮಾಡುವ ಮನಸ್ಸಿದ್ದರೆ ಅದಕ್ಕೆ ತಕ್ಕ ಪ್ರತಿವಾದ ಸೃಷ್ಟಿಸುವುದು ಅನೂಪನಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಅಷ್ಟರಲ್ಲಿ ಒಮ್ಮೆ ಹೇಳಿದ, ನಿನಗೆ ಕ್ಯಾಬ್ರೆ ನೋಡೋ ಮನಸ್ಸಿಲ್ಲ ಅಂತ ನಮ್ಗೆ ಗೊತ್ತು, ನೀನು ಕೂತ್ಕೋಬೇಡ, ನಮಗೆ ಮಾರ್ಗದರ್ಶನ ಮಾಡು ಬಾ. ನೀನು ಕಣ್ಣು ಮುಚ್ಕೊಂಡು ಕೂತಿರು, ಪಾಪವೇನಿದ್ರು ನಮಗೆ ಬರಲಿ, ಹಾಗಂತ ದೇವರ ಹೆಸರಿನಲ್ಲಿ ಆಣೆ ಮಾಡಿ ಭಾಷೆ ಕೊಡ್ತೀವಿ, ಓಕೆ ಎಂದದ್ದರಿಂದ ಅವರ ಮನಸ್ಸಿನ ವಿರೋಧ ತುಸು ಕಡಿಮೆಯಾಯಿತು. ಅದೇ ದಿನ ಬೆಂಗಳೂರಿಗೆ ಹೋದರು. ಆರಂಭದಲ್ಲಿ ತುಸು ಆತಂಕವಿದ್ದರೂ ಯಾರ ತಂದೆಯಾದರೂ ಬಂದಿಲ್ಲವೆಂದು ಖಾತರಿಯಾದ ನಂತರ ಮೂವರು ಮಗ್ನರಾಗಿ ನೋಡಿದರು. ನೋಡಿ ಅನುಭವಿದ್ದ ಅನೂಪ ಕುಡಿಯುವ ಹುಡುಗಿ ಈಗ ಏನು ಮಾಡುತ್ತಾಳೆ, ಮುಂದಿನ ಹಂತದಲ್ಲಿ ಇನ್ನೇನು ಮಾಡುತ್ತಾಳೆ ಎಂದು ಅವರಿಗೂ ವ್ಯಾಖ್ಯಾನ ಕೊಡುತ್ತಿದ್ದ. 8:15 ಪ್ರದರ್ಶನ ಮುಗಿದ ಮೇಲೆ ತಕ್ಷಣವೇ ಅನೂಪ ಬುಲೆಟ್ ಹಿಂದೆ ಓಮಿ ಮತ್ತು ಯಮಹದಲ್ಲಿ ಜಗ್ಗು ಒಬ್ಬನೇ ಹೊರಟರು. 10:00 ಸರಿಯಾಗಿ ಅನೂಪ ಸರಸ್ವತಿಪುರ ಮುಟ್ಟಿದ. ಜಗ್ಗು ತಲುಪಲು 11 ಆಯಿತು. ಊಟ ಮಾಡುವಾಗ ಅಡಿಗೆಯ ಭಯ್ಯನಿಗೆ ಅರ್ಥವಾಗದಂತೆ ಮೂವರು ಇಂಗ್ಲಿಷ್ನಲ್ಲಿ ಅದು ಸಂಕೇತ ಶಬ್ದಗಳನ್ನು ಬಳಸಿ ತಾವು ನೋಡಿದರ ವಿಶೇಷಾಂಶಗಳನ್ನು ಮೆಲುಕು ಹಾಕಿದರು. ಅನಂತರ ಅವರಿಬ್ಬರ ಅಧ್ಯಯನ ಕೋಣೆಯಲ್ಲಿ ಹರಟೆಗೆ ಕೂತಾಗ ರಶ್ಮಿಯ ಮೈಮಾಟದ ಮಾತು ಬಂತು. ಅವಳ ಕ್ರೀಡೆಯನ್ನು ವರ್ಣಿಸುವುದರಲ್ಲಿ ಅನೂಪನಿಗೆ, ಕೇಳುವುದರಲ್ಲಿ ಅವರಿಬ್ಬರಿಗೂ ರುಚಿಯುಕ್ಕಿತ್ತು. 1 ವಾರದಿಂದ ಅವನ ಮನಸ್ಸು ನಿಶ್ಚಯ ಮುಟ್ಟಿತ್ತು. ಹೀಗೆ ಸುಮ್ಮನೆ ಮನಸ್ಸು ಅಲ್ಲೋಲ ಕಲ್ಲೋಲ ಮಾಡಿಕೊಂಡು ಪ್ರಯೋಜನವಿಲ್ಲ. ಒಬ್ಬಳಾದರೂ ಗರ್ಲ್ ಫ್ರೆಂಡನ್ನು ಸಂಪಾದಿಸಿಕೊಳ್ಳಬೇಕು. ಅವಳ ಜೊತೆ 1 ಗಂಟೆ ಮಾತಾಡಿದರೆ ಸಾಕು, ವಾರಕ್ಕೊಂದು ದಿನ ಕೂಡಿದರೂ ಸಾಕು. ಮನಸ್ಸು ಎತ್ತೆತ್ತಲು ಸವಾರಿ ಓಡುವುದು ತಪ್ಪುತ್ತದೆ, ಉಳಿದಂತೆ ಕೂತು ಓದಬಹುದು. ಈ ತೀರ್ಮಾನವನ್ನು ಮುಟ್ಟಿದ ಮರುದಿನದಲ್ಲೇ ಕಾರ್ಯಪ್ರವೃತ್ತನಾದ. ಅಷ್ಟರಲ್ಲಿ ಅವನ ತರಗತಿಯ ಮಾತ್ರವಲ್ಲ, 2ನೇ 3ನೆಯ ವರ್ಷದ ಹುಡುಗಿಯರ ಪರಿಚಯವಾಗಿತ್ತು. ಮೆಕ್ಯಾನಿಕಲ್ ಸಿವಿಲ್ಗಳ ಕೆಲವರು ಗುರುತು ಬೆಳೆದಿತ್ತು. ಯಾರು ಬೇಗ ಸ್ನೇಹಿತರಾದರು, ಯಾರು ನಸನಸೆ ಕಸೆಕಸೆ ಇಲ್ಲದೆ ಗುರಿ ಮುಟ್ಟಲು ಒಪ್ಪಿಯಾರು, ಯಾರಿಗೆ ಆ ಧೈರ್ಯವಿದೆ, ತನಗಿರುವ ಶಾರೀರಿಕ ಅಗತ್ಯವೂ ಇದೆ ಎಂಬುದನ್ನು ಆಲೋಚಿಸಿದ. ಮೊದಲ ವರ್ಷದ ಹುಡುಗಿಯರಿಗೆ ಧೈರ್ಯ ಕಡಿಮೆ. ಮೈಸೂರಿನ ಮತ್ತು ತೀರಾ ಹತ್ತಿರದವರಿಗೆ ತಮ್ಮ ಮನೆಗೆ ತಿಳಿದಿದ್ದೆಂಬ ಭಯ, ಬಿಚ್ಚೋಲೆ ಗೌರಮ್ಮಗಳಿಗೆ ನೀತಿ ಧರ್ಮಗಳ ಅಂಜಿಕೆ ಎಂದು ಕೆಲವರನ್ನು ತನ್ನ ಪಟ್ಟಿಯಿಂದ ತಾನೇ ವಜಾ ಮಾಡಿದ. ಯಾವ ರೀತಿ ಪ್ರಸ್ತಾಪಿಸಬೇಕೆಂದು ಆಲೋಚಿಸಿ ಪ್ರಯೋಜಿಸಿದ. ಸ್ಪೀಡ್ ಅಂದ್ರೆ ನಿಮಗಿಷ್ಟವಾ? ಗಂಟೆಗೆ 100 ಕಿಲೋಮೀಟರ್ ಬೈಕ್ನಲ್ಲಿ ಹೋಗಕ್ಕೆ ಹೆದರಿಕೆಯಾ? ಬನ್ನಿ ಕರ್ಕೊಂಡು ಹೋಗ್ತೀನಿ ಎಂಬ ಪ್ರಶ್ನೆಗಳ ಮೂಲಕ ಅವರ ಮನಸ್ಸನ್ನು ಪರೀಕ್ಷಿಸತೊಡಗಿದ. ಕೇಳಿದ 10 ಹುಡುಗಿಯರಲ್ಲಿ 6 ಜನ ಒಪ್ಪಿದರು. ಅವರಲ್ಲಿ 3 ಜನ ಅವನು ಹೇಳಿದಂತೆ ಅಡ್ಡಗಾಲು ಹಾಕಿ ಹೊಟ್ಟೆಯನ್ನು 2 ಕೈಗಳಿಂದ ತಬ್ಬಿ ಕೂರಲು ಹಿಂಜರಿದರು. ಅಡ್ಡಡ್ಡ ಕೂರ್ತೀನಿ ಅಂದರು. ಆ ವೇಗದಲ್ಲಿ ಹೀಗೆಲ್ಲ ಕೂತ್ರೆ ಆಗೋಲ್ಲ ಎಂದುದಕ್ಕೆ ವೇಗಾನುಭವದ ಉತ್ಸಾಹವನ್ನೇ ಕೈಬಿಟ್ಟರು. ಇನ್ನಿಬ್ಬರು ಇವನು ಹೇಳಿದಂತೆ ಅವನ ಹಿಂಬದಿಗೆ ತಮ್ಮ ಮುಂಬದಿಯನ್ನು ಒತ್ತಿ 100 ಮೀಟರ್ ದಾಟಿಸಿದರು. ಸವಾರಿ ಮುಗಿದ ನಂತರ ಥ್ಯಾಂಕ್ಸ್ ಹೇಳಿ ತಣ್ಣಗಾದರು. ಆದರೆ ಅನಿತಾ ಎಂಬ ಎಲೆಕ್ಟ್ರಾನಿಕ್ಸ್ ವಿಭಾಗದ 2ನೇ ವರ್ಷದ ಪಾಂಡಿಚೇರಿಯ ಹುಡುಗಿ ಇವನು ಹೇಳಿದಂತೆ ವೇಗಕ್ಕೆ ಅನುಕೂಲವಾಗುವ ಜೀನ್ಸ್, ಅರ್ಧ ತೋಳಿನ ವಾಲಿಬಾಲ್ ಶರ್ಟ್ ಧರಿಸಿ ಬಂದಳು. ಇವನು ಹೇಳಿದಂತೆಯೇ ಕುಳಿತಳು. ವೇಗ ಹೆಚ್ಚಾದ ಹಾಗೆ ಮೈ ಒತ್ತಿ ಬಿಗಿಯಾಗಿ ತಬ್ಬಿ ಕೂತರೆ ಅಪಾಯವಿಲ್ಲ ಎಂಬ ಸೂಚನೆಯನ್ನು ಪಾಲಿಸಿದಳು. ತುಸು ಹೊತ್ತು ಗಾಡಿ 120 ಕಿಲೋಮೀಟರ್ ಮುಟ್ಟಿತು. ಅವನ ಭುಜದ ಮೇಲೆ ತನ್ನ ಮುಖವನ್ನು ತಂದು ಆಗಾಗ ಸ್ಪೀಡೋಮೀಟರ್ ನೋಡುತ್ತಿದ್ದುದು ಅವನಿಗೆ ಗೊತ್ತಾಯಿತು. ಹೀಗೆ ಮಡಿಕೇರಿ ರಸ್ತೆಯಲ್ಲಿ 60 ಕಿಲೋಮೀಟರ್ ಹೋಗಿ ಅದೇ ವೇಗದಲ್ಲಿ ಹಿಂದಿರುಗಿ ಇಲವಾಲದ ಹತ್ತಿರವಿರುವ ರಸ್ತೆ ಬದಿಯ ಹಿಪ್ಪಿ ಶೈಲಿಯ ರೆಸ್ಟೋರೆಂಟ್ನಲ್ಲಿ ಕುಳಿತಾಗ ಅವಳು, ನೀನು ನಿಜವಾಗಿಯೂ ಸೂಪರ್ ಸ್ಪೀಡ್ ಕಿಂಗ್ ಎಂದಳು. ನಿಜ ಹೇಳಲಾ ಎಂದು ಅವಳ ಕಣ್ಣುಗಳನ್ನು ದಿಟ್ಟಿಸುತ್ತಾ ಅವನು ಕೇಳಿದ. ಎಂದು ಆಹ್ವಾನಿಸಿದಳು. ನೀನು ಸೂಪರ್ ಸ್ಪೀಡ್ ಕ್ವೀನ್ ಎಂದ. ಅವಳಿಗೆ ಈ ಮೆಚ್ಚುಗೆಯನ್ನು ಸಂತೋಷವಾಯಿತು. ಹೇಗೆ ಎಂದಳು. ನಿನ್ನ ಸ್ಫೂರ್ತಿ ಇಲ್ಲದೆ ನನಗೆ ಈ ವೇಗ ಸಾಧ್ಯವೇ ಇರಲಿಲ್ಲ. ನಾನೊಬ್ಬನೇ ಅಂತೂ ಇಷ್ಟು ಹೋಗಲ್ಲ, ನಾಳೆ 130 ಮುಟ್ಟೋಣ ಎಂದ. ಅವಳು ಒಪ್ಪಿ ತಲೆ ಆಡಿಸಿದಳು.
ಹೀಗೆ ಒಂದು ವಾರ ವೇಗಾನುಭವ ಸಾಧಿಸುವರಲ್ಲಿ ಅವರು ಪರಸ್ಪರ ಎಷ್ಟೋ ಹತ್ತಿರ ಬಂದಿದ್ದರು. ಕುಶಾಲನಗರದ ಹತ್ತಿರ ರಸ್ತೆಯ ಬದಿ ಮರದ ಕೆಳಗೆ ಕೈ ಕೈ ಹಿಡಿದು ಕೂತು ಕಾಲೇಜಿನ ವಿಷಯ ಹರಟುವುದರಿಂದ ಆರಂಭಿಸಿ ಇಷ್ಟು ವೇಗವಾಗಿ ಬೈಕ್ ನಡೆಸಿದ ಮೆಚ್ಚುಗೆಯ ರೂಪವಾಗಿ ಅವನಿಗೆ ಅವಳು ಆ ವೇಗ ಸಾಧಿಸಿದ ಸ್ಫೂರ್ತಿ ಇತ್ತ. ಅವಳಿಗೆ ಅವನು ಮುತ್ತಿಡುವ ತನಕ 9ನೇ ದಿನ ಅವನು ನಾನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳಿಯಲ್ಲ ಅಂತ ಕೈ ಹಿಡಿದು ಭಾಷೆ ಕೊಟ್ರೆ ಎಂದು ಅವಳ ಕೈ ಹಿಸುಕಿ ಕೇಳಿದ. ಪ್ರಶ್ನೆ ಅರ್ಥವಾಗಿತ್ತು, ಊಹೆ ಸ್ಪಷ್ಟವಾಗಿತ್ತು. ತಪ್ಪು ತಿಳಿಯಲ್ಲ ಎಂದು ಪ್ರತಿಯಾಗಿ ಕೈ ಹಿಸುಕಿದಳು. ಹಾಗಾದರೆ ಬಾಯ್ಬಿಟ್ಟು ಹೇಳಲೇಬೇಕಾ ಅವನು ಕೇಳಿದ. ಹೇಳಬೇಕಿಲ್ಲ ಎಂದು ಅವಳು ಕಣ್ಣು ಸೂಚಿಸಿತು. ಆಗಲೇ ಸಂಜೆಯಾಗಿ ಸೂರ್ಯ ಮುಳುಗಿತ್ತು. ತುಸು ಹೊತ್ತಿನಲ್ಲಿ ಕತ್ತಲೆ ಆಗುತ್ತಿತ್ತು. ಕೈ ಹಿಡಿದು ಕುಳಿತಿದ್ದ ಇಬ್ಬರಲ್ಲಿ ಯಾರಿಗೂ ಮಾತು ಹೊಳೆಯಲಿಲ್ಲ. ಕತ್ತಲಾದ ನಂತರ ಅವನು ಬೈಕ್ ಸ್ಟಾರ್ಟ್ ಮಾಡಿ ಹಿಂದಿರುಗಿಸಿದ. ರಸ್ತೆಯ ಎರಡೂ ಕಡೆಗಳಲ್ಲೂ ದಟ್ಟವಾದ ತೇಗದ ಕಾಡು ಇರುವ ಕಡೆಗೆ ನಿಲ್ಲಿಸಿ ಗಾಡಿಯನ್ನು ತಳ್ಳಿಕೊಂಡು ಒಳಹೊಕ್ಕು ರಸ್ತೆ ಓಡುವ ಯಾವ ವಾಹನಗಳ ಬೆಳಕಿಗೂ ಬೀಳದಂತ ಮರೆಯಲ್ಲಿ ನಿಲ್ಲಿಸಿ ಬೀಗ ಹಾಕಿ ಅವಳ ಕೈ ಹಿಡಿದು ತರಗಲೆಗಳ ಮೇಲೆ ಹೆಜ್ಜೆ ಹಾಕುತ್ತಾ ದಟ್ಟ ಮರೆಯೊಳಕ್ಕೆ ಕರೆದೊಯ್ದ. ಅನುಕೂಲವಾದ ಜಾಗದಲ್ಲಿ ಅವಳನ್ನು ಅಪ್ಪಿಕೊಂಡಾಗ ಭಯವಾಗುತ್ತೆ, ಏನಾದರೂ ಆದರೆ ಎಂದಳು. ಅದಕ್ಕೆಲ್ಲ ತಂದಿದ್ದೀನಿ ಎಂದು ತನ್ನ ಜೇಬಿಗೆ ಕೈ ಹಾಕಿ ಅವಳ ಮುಂದೆ ಹಿಡಿದ. ಅಷ್ಟರಲ್ಲಿ ಕತ್ತಲೆಗೆ ಹೊಂದಿಕೊಂಡಿದ್ದ ಅವಳ ಕಣ್ಣುಗಳು ಅಸ್ಪಷ್ಟವಾಗಿ ನೋಡಿದವು. ಆತಂಕ ಇಲ್ಲವಾಯಿತು. ಮುಂದೆ ಹಂತ ತಲುಪಿದಾಗ ಅವಳು ಉಸಿರಿದಳು. ಅನೂಪ್, ನಾವು ಮುಂದೆ ಮದುವೆ ಆಗ್ತೀವಿ ಅಂತ ಮಾತು ಕೊಡ್ತೀಯಾ? ಮಾತಿಗೆ ಸಿಕ್ಕಿ ಬೀಳಲು ಅವನಿಗೆ ಇಷ್ಟವಿಲ್ಲ. ಹಾಗೆಂದು ಸುಳ್ಳು ಹೇಳಲು ಇಷ್ಟವಿರಲಿಲ್ಲ. ಅನಿತಾಳ ಬಣ್ಣ ಕಪ್ಪು, ಮುಖದ ಲಕ್ಷಣ ಹೇಳಿಕೊಳ್ಳುವಂಥದ್ದೇನಲ್ಲ, ತುಸು ಉಬ್ಬಿದ ಹಲ್ಲು, ಆದರೆ ಎತ್ತರದ ಮೈಕಟ್ಟುಗಳು ಪರವಾಗಿಲ್ಲ ಎನ್ನುವಂತಿದ್ದವು. ಇವಳನ್ನು ಮದುವೆಯಾಗುವುದು ಹೇಗೆ? ತನ್ನ ಮದುವೆ, ತಾನು ಮದುವೆಯಾದರೆ ಇನ್ನೂ 6-7 ವರ್ಷದ ಮಾತು. ಇವಳು ಇದೇ ಸಮಯ ನೋಡಿ ಭಾಷೆ ಕೇಳ್ತಿದ್ದಾಳೆ, ಚತುರೆ ಎಂದುಕೊಂಡ. ಆಮೇಲೆ ಮಾತಾಡೋಣ, ಈಗ ಸುಮ್ಮನಿರು ಎಂದು ಮುಂದಿನ ಹಂತಕ್ಕೆ ಬಂದ. ಅವಳು ಏನು ತಿಳಿಯದವಳು ಅಲ್ಲವೆಂದು ಅವನಿಗೆ ಅರ್ಥವಾಯಿತು. ಹಿಂದಿರುಗಿ ಬೈಕನ್ನು ತಳ್ಳಿ ಬಂದು ಸ್ಟಾರ್ಟ್ ಮಾಡಿ ಫ್ಲಡ್ ಲೈಟ್ ಹಾಕಿ ಅದರ ಬೆಳಕಿನಲ್ಲಿ ಅವಳ ಮುಖವನ್ನು ನೋಡಿದಾಗ ಉಲ್ಲಾಸ ಮತ್ತು ತೃಪ್ತಿಗಳು ತುಳುಕುತ್ತಿದ್ದವು. ಗಾಡಿಯನ್ನು ವೇಗವಾಗಿ ಓಡಿಸತೊಡಗಿದ. ತನ್ನ ಮುಂಬದಿಯನ್ನು ಮತ್ತು ಅವನ ಬೆನ್ನಿಗೆ ಒತ್ತಿ ಕುಳಿತ ಅವಳ ಅನೂಪ್, ತುಂಬ ವೇಗವಾಗಿ ಓಡಿಸಬೇಡ, ಸುಮ್ಮನೆ ಯಾಕೆ ಅಪಾಯ ಎಂದು ಮರೆಯುವ ಗಾಳಿಯಲ್ಲಿ ಅವನ ಕಿವಿಗೆ ಗಟ್ಟಿಯಾಗಿ ಹೇಳಿದಳು. ಇಷ್ಟು ಬೇಗ ಗುರಿ ಮುಟ್ಟುತ್ತೇನೆಂದು ಅವನಿಗೆ ಅನ್ನಿಸಿರಲಿಲ್ಲ. ಅವಳನ್ನು ಅವಳ ಹಾಸ್ಟೆಲ್ನ ಹತ್ತಿರ ಇಳಿಸಿ ತನ್ನ ಹಾಸ್ಟೆಲಿಗೆ ಬಂದು ಊಟ ಮಾಡುವಾಗ ದೊಡ್ಡಪ್ಪ ಮತ್ತೆ ಹೇಳುತ್ತಿದ್ದ ಒಂದು ಮಾತು ನೆನಪಿಗೆ ಬಂತು. ಬ್ರಹ್ಮಚರ್ಯ ಅಂದರೆ ವಿದ್ಯಾಭ್ಯಾಸ, ಬ್ರಹ್ಮಚರ್ಯ ಚ್ಯುತಿ ಅಂದರೆ ವಿದ್ಯಾಭ್ಯಾಸ ಚ್ಯುತಿ. ತನ್ನ ಬ್ರಹ್ಮಚಾರಿ ಚ್ಯುತಿಯಾಗಿರುವುದು ಇದೇ ಮೊದಲ ಸಲವಲ್ಲ. ರಶ್ಮಿಯೊಡನೆ ಎಷ್ಟೋ ಸಲವಾಗಿತ್ತು. ಆದರೆ ಈ ದಿನ ಅತಿಯಾದ ನಸೆನಸೆ ಇಲ್ಲದೆ, ದೀರ್ಘ ಕಲಾಪವಿಲ್ಲದೆ, ಅವಳ ಲಹರಿ ಮರ್ಜಿಗಳನ್ನು ಅನುಸರಿಸಿ ಕಾದು ಕಾದು ಬೇಸರ ಪಡೆದೆ ನೇರವಾಗಿ ತನಗೆ ಬೇಕಾದ ಲಭ್ಯವಾಗಿದೆ. ಊಟ ಮಾಡುವಾಗ ಮನಸ್ಸು ಎತ್ತೆತ್ತಲೋ ಕೊಚ್ಚಿ ಹೋಗದೆ ಮಳೆ ಹೊಡೆದು ನಿಂತ ಭೂಮಿ ಆಕಾಶ ವಾತಾವರಣಗಳಲ್ಲಿ ಮೂಡುವಂತ ನೆಮ್ಮದಿಯನ್ನು ಕಂಡಿದೆ. ಪರೀಕ್ಷೆ ಎಂಬ ಆತಂಕದಿಂದ ಓದಿಕೊಳ್ಳಲು ಕುಳಿತರೆ ಮನಸ್ಸು ಕಲ್ಪನೆಯ ರೂಪ ತಾಳಿ ಎತ್ತೆತ್ತಲೋ ಹಾರುತ್ತಿತ್ತು. ಇವತ್ತು ಹೋಗಿ ಕೂತು ಓದ್ತೀನಿ, ತಲೆಗೆ ಹತ್ತುತ್ತೋ ಇಲ್ವೋ ನೋಡ್ತೀನಿ ಎಂದು ತೀರ್ಮಾನಿಸಿ ಊಟ ಮುಗಿಸಿ ಹೋಗಿ ತನ್ನ ಮೇಜಿನ ಮುಂದೆ ಕುಳಿತು ಓದತೊಡಗಿದ. 1 ಪುಟ 2 ಪುಟ ಟಿಪ್ಪಣಿ ಮಾಡಿಕೊಂಡು 3ನೇ 4ನೇ ಪುಟಗಳು ಮುಂದಿನ ನಕ್ಷೆ ಸೂತ್ರಗಳನ್ನು ಬರೆದುಕೊಂಡು ರಾತ್ರಿ 11 ಕಾಂತರಾಜು ಮಲಗಿ ತನ್ನ ಮೇಜಿನ ದೀಪ ಆರಿಸಿಕೊಂಡರು. ಓದುತ್ತಾ 12ವರೆ ತನಕ ಮನಸ್ಸು ಹೊತ್ತಿತ್ತ ಚಲಿಸುತ್ತದೆ. ಒಂದೇ ಸ್ಥಿತಿಯಲ್ಲಿ ವಿಷಯವನ್ನು ಗ್ರಹಿಸುತ್ತಾ ದೊಡ್ಡಪ್ಪ ಹೇಳುವುದು ತಪ್ಪು. ಬ್ರಹ್ಮಚರ್ಯ ಅನ್ನುವ ಸುಳ್ಳು ಆದರ್ಶಕ್ಕೆ ಬಿದ್ದು ಮನಸ್ಸಿನ ಅಲ್ಲೋಲ ಕಲ್ಲೋಲವನ್ನು ನರಳುಕ್ಕುವುದಕ್ಕಿಂತ ಶರೀರದ ಬೇಡಿಕೆಯನ್ನು ಪೂರೈಸಿ ಬಿಡುಗಡೆ ಹೊಂದಿ ಅಧ್ಯಯನದಲ್ಲಿ ಮಗ್ನತೆಯನ್ನು ಸಾಧಿಸುವುದೇ ವಿವೇಕ ಎಂಬ ಹೊಸ ಹೊಳಗನ್ನು ಮೆಲುಕು ಹಾಕುತ್ತಾ ಮಲಗಿದ ತಕ್ಷಣ ನಿದ್ರೆ ಬಂತು. ಕೂಡುವ ಬಯಕೆಯಾದರೆ ಪ್ರತಿ ಸಲವೂ ಪಿರಿಯಾಪಟ್ಟಣದ ಆಚೆ ಮೈಸೂರಿನಿಂದ 60-65 ಕಿಲೋಮೀಟರ್ ದೂರದ ತೇಗದ ಕಾಡಿಗೆ ಓಡಿಸುವುದು ಅವನಿಗೆ ಬೋರ್ ಆಗ್ತಿತ್ತು. ಅವಳು ಬೋರ್ ಅಂದಳು. ಒಂದು ಸಂಜೆ ತುಸು ಮೊದಲೇ ಬೆಳಕಿನಲ್ಲಿ ನಿಧಾನವಾಗಿ ನಡೆಸಿಕೊಂಡು ಮೈಸೂರಿಗೆ 35 ಕಿಲೋಮೀಟರ್ ದೂರದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಬೆಳೆದಿದ್ದ ಒಂದು ಜಂಗಲು ಸೂಕ್ತವೆಂದು ಆರಿಸಿ ಮುಂದೆ ಹೋಗಿ ಕತ್ತಲಾಗುವವರೆಗೆ ಹೊತ್ತು ಕಳೆದು ಹಿಂದಿರುಗಿ ರಸ್ತೆಯಿಂದ ಒಳಾಯಕ್ಕೆ ಗಾಡಿ ತಳ್ಳಿ ನಿಲ್ಲಿಸಿ ಇನ್ನೂ ಒಳನಡೆದರು. ಸೂಕ್ತ ಸ್ಥಳವೆನಿಸಿತು. ಇದಲ್ಲದೆ 2 ಸಲ ಬೆಂಗಳೂರಿಗೆ ಹೋಗಿ ಹೋಟೆಲ್ನಲ್ಲಿ ಇದ್ದು ಬಂದರು. ಬೈಕ್ ಒಯ್ಯದ ಬಸ್ಸಿನಲ್ಲಿ ಹೋಗಿ ಸಾಮಾನ್ಯ ಹೋಟೆಲ್ನಲ್ಲಿ ಇಳುವುದರಿಂದ ರಾಖಿಯಲ್ಲಿ ಆಗುತ್ತಿದ್ದಷ್ಟು ಖರ್ಚಾಗುತ್ತಿರಲಿಲ್ಲ. ಅವನೇ ಸೂಚಿಸಿದಂತೆ ಅನಿತಾ ದೊಡ್ಡಂಚಿನ ಸೀರೆಯುಟ್ಟು ಹಣೆಗೆ ಕುಂಕುಮ ಬೊಟ್ಟು ಅಂಟಿಸಿ ಬೀದಿಯಲ್ಲಿ 10 ರೂಪಾಯಿ ಮಾರುವ ಒಂದು ಕರಿಮಣಿ ಸರ ಕೊಂಡು ಸೆರಗಿನಿಂದ ಎದ್ದು ಕಾಣುವಂತೆ ಹಾಕಿಕೊಂಡು ಬಿಡುತ್ತಿದ್ದರಿಂದ ತರುಣ ದಂಪತಿಗಳಿಂದ ಯಾವ ಹೋಟೆಲ್ನಾದರೂ ಧೈರ್ಯವಾಗಿ ಹೋಗಿ ಕೋಣೆ ಹಿಡಿಯುತ್ತಿದ್ದರು. ಒಂದ್ಸಲ ಮೈಸೂರಿನಲ್ಲೂ ಹಾಗೆ ಮಾಡಿದ್ದರು. ಹಾಗೆ ನೋಡಿದರೆ ಅನಿತಾ ಹೆಚ್ಚಿನ ಬೇಡಿಕೆ ತಗಾದೆಗಳಿಲ್ಲದ, ಅವನಿಗೆ ಬೇಕಾದ್ದನ್ನು ಕೊಟ್ಟು ತನಗೆ ಬೇಕಾದ್ದನ್ನು ಪಡೆದು ಸುಮ್ಮನಿರುವ ಹುಡುಗಿ. ಒಂದು ದಿನವೂ ಅವನಿಂದ ಒಂದು ಸಣ್ಣ ಕಿರುಗಾಣಿಕೆಯನ್ನು ಅಪೇಕ್ಷಿಸಿದವಳಲ್ಲ. ಹೊರಗೆ ಹೋದರೆ ತಾನು ಒಂದು ದಿನವೂ ಹಣ ಖರ್ಚು ಮಾಡಲು ಮುಂದೆಯೂ ಬರುತ್ತಿರಲಿಲ್ಲ. ಮೊದಲು ನನಗೆ ಇಂಥ ಗರ್ಲ್ ಫ್ರೆಂಡೇ ಸರಿ, ರಶ್ಮಿ ನಾಲಾಯಕ್ಕೆಂದು ಅನೂಪ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ. ಆದರೆ 2 ತಿಂಗಳ ಸಂಘ ಪಡೆದ ಮೇಲೆ ಅವಳಿಗಿಂತ ಹೆಚ್ಚು ರುಚಿಯಾದ ರಂಜನೀಯಳಾದ ಸ್ನೇಹಿತೆ ಸಿಕ್ಕಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಕಲ್ಪನೆ ಬರತೊಡಗಿತು. ಅಷ್ಟರಲ್ಲಿ ಇನ್ನಷ್ಟು ಜನ ಹುಡುಗಿಯರ ಪರಿಚಯ ಸಲಿಗೆ ದೊರಕಿದ ವೇಗದ ಸವಾರಿಗೆ ನಗರದ ಕೆಲವು ಪ್ರಸಿದ್ಧ ರೆಸ್ಟೋರೆಂಟ್ಗೆ ಕರೆದು ಬಂದವರನ್ನು ಒಯ್ದಿದ್ದ. ಅವರಲ್ಲಿ ಲಕ್ಷಣವಾಗಿ ಬಣ್ಣ, ಎತ್ತರ, ಮೈಕಟ್ಟು, ಸೌಷ್ಠವ ಚಾಲೂಕುಗಳಲ್ಲಿ ಮೇಲ್ಪಟ್ಟದವರು ಸಿಕ್ಕಿದರೆ ಸ್ನೇಹವನ್ನು ಸಂಘಕ್ಕೆ ಮುಟ್ಟಿಸಲು ಹವಣಿಸಿದ. ಅನಿತಾ ಹೇಗೂ ಇದ್ದೇ ಇದ್ದಳು. ಆದ್ದರಿಂದ ಹೊಸ ಸ್ನೇಹವನ್ನು ಪಕ್ಕ ಮಾಡುವ ಆತುರವಿರಲಿಲ್ಲ. ಆತುರ ಪಟ್ಟರೆ ದೊಡ್ಡ ಕುದುರೆಗಳು ಕೈಗೆ ಸಿಗುವುದಿಲ್ಲ ಎಂಬ ಎಚ್ಚರಿಕೆ ಇತ್ತು. ಆದರೆ ಒಂದು ದಿನ ಅನಿತಾ ಹೇಳಿದಳು, ಅನೂಪ್, ನಿನಗೆ ಜ್ಞಾಪಕವಿರಬಹುದು, ಅವತ್ತು ಮೊದಲ ಸಲ ನಾವು ತೇಗದ ಕಾಡಿನಲ್ಲಿ
ಇದ್ದಾಗ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ ಅಂತ ನಾನು ನಿನ್ನನ್ನು ಕೇಳಿದೆ. ನೀನು ಉತ್ತರ ತಪ್ಪಿಸಿಬಿಟ್ಟೆ. ಆಮೇಲೆ ನೀನು ಹೇಳಲಿಲ್ಲ, ನಾನು ಮತ್ತೆ ಕೇಳಲಿಲ್ಲ. ಈಗ ನನಗೆ ಅನಿಸುತ್ತೆ ಮದುವೆ ಆಗುವಂಥ ಹುಡುಗಿ ಹುಡುಗನ ಕೇಳೋದೇ ಅವಮಾನಕರ. ಈಗ ಇನ್ನೂ ಒಂದು ಅನಿಸುತ್ತೆ, ವಿದ್ಯಾರ್ಥಿ ಜೀವನದ ಸ್ನೇಹವನ್ನು ಮದುವೆಗೆ ತಿರುಗಿಸೋದು ಸೂಕ್ತವಲ್ಲ. ನಾವು ಬೆಳೆದು ವಿದ್ಯಾಭ್ಯಾಸ ಮುಗಿದು ಕೆಲಸಕ್ಕೆ ಸೇರಿದ ಮೇಲೆ ನಮ್ಮ ಜೀವನ ನಮಗೆಂತ ಸಂಗಾತಿ ಬೇಕು ಅನ್ನೋ ಸ್ಪಷ್ಟ ಕಲ್ಪನೆ ಮೂಡುತ್ತದೆ. ಆಗ ಮದುವೆಯ ದೃಷ್ಟಿ ಇಂದ ಹುಡುಕಬೇಕು. ಆದ್ದರಿಂದ ನೀನು ಮದುವೆಯ ಕಲ್ಪನೆ ಮಾಡೋದು ಫೂಲಿಶ್. ಆದರೆ ಈ ಕಾಲೇಜ್ನಲ್ಲಿ ಓದ್ತಿರೋ ತನಕ ನಾವಿಬ್ಬರು ಸ್ನೇಹಿತರಾಗಿರೋಣ ಅನ್ನುವ ನಿಷ್ಠೆ ನನಗಿದೆ. ನಿನಗೂ ಇದೆಯಾ? ಯಾಕೆ ಕೇಳ್ತಿದ್ಯಾ? ಅವಳು ಏನು ಹೇಳುತ್ತಿದ್ದಾಳೆ ಎಂದು ಇಷ್ಟರಲ್ಲಿ ಅರ್ಥವಾದರೂ ಏನು ತಿಳಿದವನಂತೆ ಅಂದ. ನಾನು ನಿನ್ನ ಸ್ನೇಹಿತೆಯಾದೆ, ಹೆಚ್ಚು ನಸನಸೆ ಇಲ್ಲದೆ ಆದೆ ಅಂತ ನನ್ನ ಸ್ನೇಹವನ್ನು ಹಗುರವಾಗಿ ಭಾವಿಸಬೇಡ. ಇನ್ನೂ 4 ಜನ ಸ್ನೇಹಿತರಿರಲಿ ಅಂತ ಪ್ರಯತ್ನ ಪಡಬೇಡ. ಹಿಂದಿನ ಸೀಟ್ನಲ್ಲಿ ಯಾರನ್ನಾದ್ರೂ ಕೂರಿಸಿಕೊಂಡು ಬುಲೆಟ್ ಇಂಜಿನ್ ವೇಗವಾಗಿ ಓಡುತ್ತೆ ಅಂತ ಭಾವನೆಯಲ್ಲಿ ಇಟ್ಕೋಬೇಡ. ಇದು ಸಣ್ಣ ಗುಣ ಅಂತ ನನಗೆ ಗೊತ್ತು, ಆದರೆ ಈ ವಿಷಯದಲ್ಲಿ ನನಗೆ ಸಹಿಸೋದು ಕಷ್ಟವಾಗುತ್ತೆ. ಯಾವ ಹುಡುಗಿನೂ ಯಾವತ್ತೂ ಕೂರಿಸ್ಕೊಂಡು ನೀನು ಎಲ್ಲಿಗೂ ಹೋಗ್ಕೊಡುದು. ಯಾವತ್ತಾದರೂ ಹಾಗೆ ಮಾಡಿದ್ರೆ ನಾನು ನಿನ್ನ ಸ್ನೇಹಕ್ಕೆ ಅಂದೇ ಕೊನೆಯ ದಿನ. ನನಗೂ ಆತ್ಮಗೌರವವಿದೆ. ನಾನ್ಸೆನ್ಸ್ ಮಾತಾಡಬೇಡ. ಕ್ಲಾಸ್ ಸೋಷಿಯಲ್ಸ್ ವಿಷಯ ಡಿಸ್ಕಸ್ ಮಾಡೋಕ್ಕೆ ಅಂತ ಅವನು ದಪಾಯಿಸ ಹೊರಟದ್ದನ್ನು ಅರ್ಧಕ್ಕೆ ತಡೆದು ಅವಳು, ನನಗೂ ಈ ಕಾಲೇಜ್ ಗೊತ್ತಿದೆ, ನೀನು ಗೊತ್ತಿದೀಯಾ. ನೀನು ರಶ್ಮಿಯನ್ನ ಅಷ್ಟೊಂದು ಓಡಾಡಿಸುತ್ತಿದ್ದದ್ದು ಯಾರಿಗೂ ಗೊತ್ತಿಲ್ಲ. ಆದರೂ ನಾನು ನಿನ್ನ ಸ್ನೇಹಿತೆ ಆಗೋಕ್ಕೆ ಒಪ್ಪಿದೆ. ಅವಳು ಈ ಕಾಲೇಜ್ ಬಿಟ್ಟಿದ್ದಾಳೆ ಅಂತ ತಿಳಿದ ಮೇಲೆ ಎಚ್ಚರವಾಗಿರು ಎನ್ನುವಾಗ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ನೀನು ತಪ್ಪು ತಿಳ್ಕೊಂಡಿದ್ದೀ ಎಂದು ಅವಳು ಹೇಳ ಹೊರಟ ಸಮಾಧಾನದ ಮಾತನ್ನು ತಿರಸ್ಕರಿಸಿ ಅವಳು ತಿನ್ನುತ್ತಿದ್ದ ಐಸ್ ಕ್ರೀಮನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋಗಿಬಿಟ್ಟಳು. ಅವನು ಹಿಂದೆ ಹೋಗುವಷ್ಟರಲ್ಲಿ ರಸ್ತೆಯಲ್ಲಿ ಸಿಕ್ಕಿದ ಒಂದು ಆಟೋ ರಿಕ್ಷಾ ಕೂತು ಹೋಗುತ್ತಿದ್ದುದು ಕಾಣಿಸಿತು. ಮರುದಿನ ಅವಳನ್ನು ಕಂಡು ಸಮಾಧಾನ ಹೇಳಿ ಆಶ್ವಾಸನೆ ಕೊಟ್ಟು ಆಣೆ ಪ್ರಮಾಣ ಮಾಡಿ ಅನುಮಾನ ಪರಿಹಾರ ಮಾಡುವ ಹೊತ್ತಿಗೆ ಅವನೊಳಗೆ ತುಸು ದೋಷ ಭಾವನೆ ಹುಟ್ಟಿತು. ಒಂದು ಸಂಜೆ 7 ಗಂಟೆಯ ಹೊತ್ತಿಗೆ 35ನೇ ಕಿಲೋಮೀಟರ್ ಸಮೀಪದಲ್ಲಿ ರಸ್ತೆಯ ಪಕ್ಕದ ಒತ್ತುಬೇಲಿಯ ಮರೆಯಲ್ಲಿ ಹೊಕ್ಕು ಬೈಕು ನಿಲ್ಲಿಸಿ ಒಳಭಾಗದ ಜಂಗಲಿಯ ಒಳಗೆ 50 ಮೀಟರ್ನಷ್ಟು ಇಬ್ಬರು ಒಳಗೆ ಹೋದರು. ಹಿಂದೆ ಹಲವು ಸಲ ಬಂದಿದ್ದ ಜಾಗವಾದ್ದರಿಂದ ಉಬ್ಬು ತಗ್ಗು ಮರ ಗಿಡ ಗುಚ್ಚಿಗಳ ಇಬ್ಬರಿಗೂ ನೆನಪಲ್ಲಿತ್ತು. ಈಗ ಅನುಪ ಸಣ್ಣದೊಂದು ಟಾರ್ಚ್ ಮತ್ತು ನೆಲದ ಮೇಲಿನ ಮುಳ್ಳುಗಳ ರಕ್ಷಣೆಗಾಗಿ ಒಂದು ಪ್ಲಾಸ್ಟಿಕ್ ಜಮಖಾನೆ ತರುತ್ತಿದ್ದ. ಅಲ್ಲಿಂದ ಹಿಂತಿರುಗಿ ಬೈಕಿನ ಹತ್ತಿರಕ್ಕೆ ಬಂದಾಗ 55 ವರ್ಷದ ಒಬ್ಬ ಹಳ್ಳಿಗ ಬೈಕನ್ನು ಕಾದು ನಿಂತವನಂತೆ ನಿಂತಿದ್ದ. ಅನೂಪನ ಟಾರ್ಚಿಗೆ ಅವನ ಆಕೃತಿ ಉಡುಪು ಸ್ಪಷ್ಟವಾಗಿ ಕಾಣಿಸಿತು. 5 ಕಾಲಡಿ ಎತ್ತರ, ಪೀಚು ಮೈ, ಕಪ್ಪು ಬಣ್ಣ, ಅನುಕೂಲಸ್ಥರು ಹೋಲಿಸಿದ ಆದರೆ ಸದ್ಯದಲ್ಲಿ ಹರುಕಲು ಕೊಳೆಗಟ್ಟಿದ ಬುಷ್ ಶರ್ಟು, ಮಂಡಿಯ ತನಕ ಹೊಲಿಸಿದ ಕೂಲಿ ಕೆಲಸದವರ ನಿಕ್ಕರು, ಕೈಯಲ್ಲಿ ಹೊತ್ತಿಸಿದ ಬೇಡಿ. ಅನೂಪನಿಗೆ ಒಂದು ಕ್ಷಣ ಎದೆ ಜಲ್ಲೆಂದಿತು. ಆದರೂ ಧೈರ್ಯದಿಂದ, ಯಾರು ಎಂದ. ನೀವ್ಯಾರ್ರಿ? ಇಲ್ಲಿಗೆ ಈಟೊತ್ತಿನಾಗೆ ಬತ್ತಲೇ ಇರ್ತೀರಿ? ಇದೇನು ಗುಡ್ಸೆಟ್ಟಿ ಅಟ್ಟಿ ಕೆಟ್ಟೋಯ್ತಾ ಅಂತ ಕೇಳಿದ. ವಾಕಿಂಗ್ ಹೋಗಕ್ ಬಂದ್ವಿ. ನೀನ್ಯಾರು ಇಲ್ಲಿ ಕೇಳೋಕೆ? ಅನೂಪ ಜೋರಿನಿಂದ ಸೋಗು ಹಾಕಿದ. ಮೈಸೂರು ಸಾವುಕಾರ ಜಾಗ ಇದು, ತೆಂಗಿನ ತೋಟ ಮಾಡ್ತಾರೆ. ನಾನು ವಾಚ್ಮ್ಯಾನ್. ನಡೀರಿ ನಮ್ಮ ಸಾವುಕಾರ ತಾವೋಕೆ. ಅವನು ಬೈಕನ್ನು ಕೊಡುವುದಿಲ್ಲವೆನ್ನುವಂತೆ ಅದರ ಹಿಡಿಯನ್ನು ಹಿಡಿದ. ವಾಟ್ ಈಸ್ ಈ ಸೇಯಿಂಗ್? ಕನ್ನಡ ಕಲಿಯದ ಅನಿತಾ ಕೇಳಿದಳು. ಅನೂಪ ಇಂಗ್ಲಿಷ್ನಲ್ಲಿ ವಿವರಿಸಿದ ಮೇಲೆ, ಗಿವ್ ಹಿಮ್ ಸಮ್ ಮನಿ, ಡೋಂಟ್ ಅಲೋ ಎನಿ ಕಾಂಪ್ಲಿಕೇಶನ್ ಟು ಡೆವಲಪ್ ಎಂದಳು. ಅನೂಪ ತನ್ನ ಹಿಪ್ ಪಾಕೆಟಿಗೆ ಕೈ ಹಾಕಿ 5 ರೂಪಾಯಿ ನೋಟು ತೆಗೆದು ಅವನ ಮುಂದೆ ತಗ ಇದಾ ಎಂದ. ಕೈ ನೀಡಿ ಇಸ್ಕೊಂಡ ಕಾವಲ್ಗಾರ, ಹೊಸಿ ಬ್ಯಾಟ್ರಿ ಹಾಕಿ ಎಂದು ಕೇಳಿ ಬ್ಯಾಟ್ರಿಯಲ್ಲಿ ಪರೀಕ್ಷಿಸಿ, 5 ರೂಪಾಯಿಗ ಏನತ್ತ ತಿಳ್ಕೊಂಡ್ರಿ? 50 ಕೊಡಬೇಕು, ನಾನು ಬಿಡೋದಿಲ್ಲ, ತಗದೆ ಮಾಡಿದ. ಇದು ಇನ್ನಷ್ಟು ದುಡ್ಡಿನಿಂದ ಬಗೆಹರಿಯುವ ಸ್ಥಿತಿ ಎಂದು ಅರ್ಥವಾದ ತಕ್ಷಣ ಅನೂಪನಿಗೆ ಧೈರ್ಯ ಬಂತು. 50 ಕೊಡಾಕ ನೀನೇನು ಹುಡುಗಿ ಕೊಟ್ಟಿದ್ದೀಯಾ ಅಂದ. 50 ಮಡುಗು ಹುಡುಗಿನಿ ಕೊಡ್ತೀನಿ. ಮೈಸೂರಿನಿಂದ ಯಾಕೆ ಕರ್ಕೊಂಬತ್ತಿ ಈ ಜೋಳದ ಮೂತಿನ? ಅವನು ಮುಂದೆ ಮಾತಾಡಿದ. ಇವತ್ತಿಗೆ ತಗ, ಇನ್ನೊಂದಿನ ನೋಡ್ಕೊಳ್ಳೋಣ ಎಂದು ಅನೂಪ ಮತ್ತೆ 10 ರೂಪಾಯಿ ಒಂದು ನೋಟು ಕೊಟ್ಟು ತಾನೇ ಟಾರ್ಚ್ ಹಾಕಿ ಅದರ ಮೌಲ್ಯವನ್ನು ಅವನು ನೋಡಿಕೊಳ್ಳುವಂತೆ ಮಾಡಿ ಅನಂತರ ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ಬೈಕಿನ ಬೀಗ ತೆಗೆದು ತಳ್ಳಿಕೊಂಡು ರಸ್ತೆಯ ಕಡೆಗೆ ಹೊರಟ. ಅವನು ಹಿಂದೆಯೇ ಬಂದ ಕಾವಲುಗಾರ ಅನೂಪ ಒಬ್ಬನನ್ನೇ ತುಸು ಪ್ರತ್ಯೇಕ ಕರೆದು, ನನ್ನ ಹೆಸರು ಮಾದಪ್ಪ ಅಂತ, ನೀವು ಹೋಗ್ತಿರಲ್ಲ ಅದರಾಚೆ ದಿಬ್ಬ ಇಳಿದ್ರೆ ಹೊಸ ಬಾವಿ ತೋಡ್ಸೋ ಜಾಗದಾಗ ನನ್ನ ಗುಡ್ಲು. ಮಾದಪ್ಪ ಅಂತ ಕೂಗಿದ್ರೆ ಓಯ್ ಅಂತ ಬರ್ತೀನಿ. ನನ್ನ ಮಗಳೇ ಅವಳೆ ಕೆಂಪಗೆ. ಈ ಕರಿಮೂತಿ ಹಂಗಲ್ಲ. ಸಂಜೆ 5 ಗಂಟೆ ಮೇಲೆ ಯಾವತ್ತಾದ್ರೂ ಬಲ್ಲಿ. ಕೆಲ್ಸದವ್ರು ಮೇಸ್ತ್ರಿ ಎಲ್ಲ ಹೋಗಿರ್ತಾರೆ ಎಂದು ಆತ್ಮೀಯವಾಗಿ ಪಿಸುಗುಟ್ಟಿ ಕಳಿಸಿಕೊಟ್ಟ. ಬೈಕ್ 10 ಕಿಲೋಮೀಟರ್ ಓಡಿದ ಮೇಲೆ ಅನಿತಾಳ ಗಾಬರಿ ಕಡಿಮೆ ಆಗಿರಲಿಲ್ಲ. ಅನೂಪನೇ ಒಂದು ಸೇವುತ್ತುವೆ ಮೇಲೆ ಗಾಡಿಯನ್ನು ನಿಲ್ಲಿಸಿ ಕೈಯನ್ನು ಹಿಂದೆ ಮುಂದೆ ಮಾಡಿ ಅವಳ ಮುಖ ಸವರಿ, ಗಾಬರಿ ಆಗ್ಬೇಡ, ದುಡ್ಡಿನ ಆಸೆಗಳಿಯವರು ಹೀಗಾಡ್ತಾರೆ. ನಾವು ಒಂದೇ ಜಾಗಕ್ಕೆ ಪದೇ ಪದೇ ಬಂದ ತಪ್ಪು ಅವಳೆಂದಳು. ಇನ್ನು ಮೇಲೆ ಅಲ್ಲಿಗೆ ಹೋಗೋದು ಬೇಡ. ಅದಕ್ಕೂ ಮೊದಲು ಒಂದು ಸರ್ಕಾರಿ ಅರಣ್ಯ ಅಂತ ಇದೆಯಲ್ಲ, ನೀಲಗಿರಿ ಮರದ್ದು, ಅಲ್ಲಿಗೆ ಹೋಗೋಣ, ಸಮಾಧಾನ ಹೇಳಿದ. ಹೀಗೆ ಎಲ್ಲೂ ಹೊರಗೆ ಬರೋದೇ ಬೇಡ ಅನ್ಸುತ್ತೆ. ಅಪೂರ್ವಕ್ಕೊಂದು ದಿನ ಹೋಟೆಲಿಗೆ ಹೋಗಿ ಮನ ತೃಪ್ತಿಯಾಗಿ ಬಂದರೆ ಸಾಕು, ಅವಳು ತೀರ್ಮಾನ ಹೇಳಿದಳು. ಗಾಬರಿಯಾದ ಸಮಯದಲ್ಲಿ ಏನನ್ನು ಒತ್ತಾಯ ಮಾಡೋದು ಬೇಡವೆಂದು ಅವನು ಸುಮ್ಮನಾಗಿ ಗಾಡಿಯನ್ನು ಚಾಲು ಮಾಡಿದ. ನಾಳೆ ಬೆಳಿಗ್ಗೆ ಎಚ್ಚರವಾದಾಗ ಅರೆನಿದ್ರೆಗಣ್ಣಿನಲ್ಲಿ ಅವನಿಗೊಂದು ಆಲೋಚನೆ ಬಂತು. ಅವನು ಹೇಳಿದ್ನಲ್ಲ ಮಾದಪ್ಪ, ಅವನ ಮಗಳು ಹೇಗಿರ್ಬೋದು, ಕೆಂಪಗವಳೆ, ಈ ಕರಿಮೂತಿ ಹಂಗಲ್ಲ ಅಂದ. ಪರೀಕ್ಷೆ ಮಾಡಿಯೇ ಬಿಡಬೇಕು. ಮಧ್ಯಾಹ್ನದ ಹೊತ್ತಿಗೆ ಈ ಆಲೋಚನೆ ಬಲಿಯಿತು. ಊಟದ ವಿರಾಮದಲ್ಲಿ ಸಿಕ್ಕಿದ ಅನಿತಳಿಗೆ ತನ್ನ ಸ್ನೇಹಿತರನ್ನು ಕಾಣುವ ಕೆಲಸವಿದೆ, ಸಂಜೆ ಸಿಕ್ಕುವುದಿಲ್ಲ ಎಂದು ಹೇಳಿ 5 ಗಂಟೆ ಬೈಕ್ ಹತ್ತಿ ಒಬ್ಬನೇ 5:30
ಹೊತ್ತಿಗೆ ನಿನ್ನೆ ಗಾಡಿ ನಿಲ್ಲಿಸಿದ ಜಾಗಕ್ಕೆ ಹೋಗಿ ಅಲ್ಲೇ ಜಾಗದಲ್ಲಿ ನಿಲ್ಲಿಸಿ ಬೀಗ ಹಾಕಿ ತಾನು ಅನಿತಾಳೊಳಗೆ ಬರುತ್ತಿದ್ದ ಜಾಗದ ಕಡೆಗೆ ನಡೆದ. ಈಗ ಅರ್ಥವಾಗುತ್ತಿದೆ, ತಾನೆಂದು ಇಲ್ಲಿ ಬೆಳಕಿಗೆ ಬಂದಿರಲಿಲ್ಲ. ಅತ್ತ ಕಡೆ ಎಲ್ಲ ಜಂಗುಲಿಯನ್ನು ಸವರಿದ್ದಾರೆ, ತೆಂಗಿನ ಗುಣಿ ತೆಗೆಯುತ್ತಿದ್ದಾರೆ. ದಿಬ್ಬ ಹತ್ತಿದ್ರೆ ಕಾಣುತ್ತೆ, ಅಲ್ಲೇ ಕೆಳಗೆ ತಗ್ಗಿನಲ್ಲಿ ಬೋರ್ವೆಲ್ ತೆಗೆದಿರುವಂತೆ ಕಾಣುತ್ತೆ. ಪಕ್ಕದ ಪಂಪ್ ಮನೆ ಇರಬಹುದು, ಅದರ ಹತ್ತಿರವೇ ಒಂದು ಗುಡಿಸಲು. ಅತ್ತ ಕಡೆ ಇಳುವಿನಲ್ಲಿ ನಡೆದ. ಯಾರೂ ಜನವಿಲ್ಲ. ಒಬ್ಬರು ಕಾಣ್ತಿದ್ದಾರೆ. ಹೆಂಗಸು, ಚಿಕ್ಕ ವಯಸ್ಸಿನವಳು, ಅವಳೇ ಇರಬಹುದು ಅನಿಸ್ತು. ಗಟ್ಟಿಯಾಗಿ ಒಂದ್ಸಲ ಮಾದಪ್ಪ ಎಂದು ಕೂಗಿದ. ಅವಳು ಇತ್ತ ತಿರುಗಿ ನೋಡಿದಳು. ಅನುಪ ಅತ್ತ ನಡೆದ. ಗುಡಿಸಲೊಳಗಿಂದ ಒಬ್ಬ ಗಂಡಸು ಹೊರಗೆ ಬಂದು ನೋಡಿದ. ಹೌದು, ಅವನೇ ಮಾದಪ್ಪ. ಹತ್ತಿರ ಹೋದಾಗ ತಿಳಿಯಿತು. ಆದರೆ ಮಾದಪ್ಪ ಇವನ ಹತ್ರ ಮಿಕಿ ಮಿಕಿ ನೋಡಿ ತೊಡಗಿದ. ಗುರುತು ಸಿಕ್ಕಿದ. ಸಂಜೆ ಸಿಕ್ಕಿರ್ಲಿಲ್ವಾ ನಿನ್ನೆ? ಮೋಟಾರ್ ಬೈಸಿಕಲ್. ಅನುಪ ಹೇಳಿದ ತಕ್ಷಣ ಮುಖ ಅರಳಿಸಿ ಸ್ವಾಗತಿಸಿದ. ಅಷ್ಟರಲ್ಲಿ ಅನುಪನ ಕಣ್ಣುಗಳು ಆ ಹೆಂಗಸಿನ ಮುಖ ಲಕ್ಷಣ ಗಮನಿಸಿದವು. ಸುಮಾರು 22 ವರ್ಷ, ಬಿಗಿ ಮೈಕಟ್ಟು, ಲಕ್ಷಣವಾದ ಮುಖ. ಅನೇತಳಂತೆ ಕಪ್ಪಲ್ಲ, ಕೆಂಚು ಬಣ್ಣವಾದರೂ ಬಿಸಿಲಿನಲ್ಲಿ ಒಣಗಿ ಕಪ್ಪು ತಿರುಗಿದೆ. ಬಂದ್ಬಿಟ್ರಾ? ಶಾನೆ ಒಳ್ಳೆಯವರು, ಬುದ್ಧಿಯವರು. ಮಾದಪ್ಪ ಮುಗುಳ್ಲೆಕ್ಕ. ಅವನನ್ನು ಅಲ್ಲೇ ನಿಲ್ಲಿಸಿ ತಾನು ಗುಡಿಸೊಳಕ್ಕೆ ಹೋದ. 2 ನಿಮಿಷದಲ್ಲಿ ಹಿಂದಿರುಗಿ ಬಂದು ಇವನನ್ನು ಒಳಗೆ ಕರೆದೊಯ್ದ. ಒಳಗೆ ಒಂದು ಮೂಲೆಯಲ್ಲಿ ಅಡಿಗೆ ಸೌದೆ ಒಲೆ, 2 ಮಡಿಕೆ, 3 ಅಲ್ಯೂಮಿನಿಯಂ ಪಾತ್ರೆ. ಬಾಗಿಲು ತೆರೆದ ತಕ್ಷಣ ಜಾಗದಲ್ಲಿ ಈಚಲ್ ಚಾಪೆ ಹಾಸಿತ್ತು. ಇವನನ್ನು ಚಾಪೆಯ ಮೇಲೆ ಕೂರಿಸಿದ ಮೇಲೆ ಅವಳನ್ನ ಮುಡುಗಿ 16 ವರ್ಷ ಕೊಡಿ ಎಂದು ಕೈ ನೀಡಿದ. ಅವಳಿಗೆ 16 ಎಂಬುದು ಸುಳ್ಳೆಂದು ಅನುಪನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆದರೆ ಚರ್ಚೆ ಮಾಡಲಿಲ್ಲ. ಎಷ್ಟು? ನಿನ್ನೆ ಹೇಳಲಿಲ್ವಾ? 50. ಅವನ ಬಲಗೈಗೆ 5 ಬೆರಳುಗಳನ್ನು ಅರಳಿಸಿದ. ನಿನ್ನೆ 15 ಕೊಟ್ಟಿದ್ದೀನಲ್ಲ, ಇವತ್ತು 30 ಇತ್ತಾಗ ಎಂದು ಜೇಬಿಗೆ ಕೈ ಹಾಕಿದ. ನಿನ್ನೆ ಲೆಕ್ಕಕ್ಕೂ ಇವತ್ತಿಗೂ ಗಂಟು ಹಾಕಬೇಡಿ, ಅವನು ವಿರೋಧಿಸಿದ. ನೀನೇನು ನನಗೆ ಕೊಟ್ಟಿದ್ದು? ಸುಮ್ಮನೆ ದುಡ್ಡು ತಗಂಡೆ ಎಂದು ಚೌಕಾಶಿ ಮಾಡಿ ಒಟ್ಟು 40 ಕೊಟ್ಟ ನಂತರ ಮಾದಪ್ಪ, ನಾನು ಚೌಕಾಶಿ ಮಾಡೋದಿಲ್ಲ, ಇನ್ನು ಮೇಲೆ ಕಾಯಂ ಆಗಿ ಬರೋರು ತಾವ ಎಂದು ಸ್ನೇಹದ ಮಾತಾಡಿ ಮಾದೇವಿ ಎಂದು ಮಗಳನ್ನು ಒಳಕ್ಕೆ ಕರೆದು, ನಿಧಾನವಾಗಿರಿ, ಯಾವನ ಭಯವೂ ಇಲ್ಲ, ನಾನು ಅಲ್ಲಿರ್ತೀನಿ, ನಿಮ್ಮ ಮೋಟಾರ್ ಬೈಸ್ಕಲ್ ಕಾಯ್ಕೊಂಡು ಎಂದು ಬಾಗಿಲು ಹಾಕಿಕೊಂಡು ಹೋದ. ಅವಳೊಡನೆ ನಡುವೆ ನಡೆದ ಸಂಭಾಷಣೆಯಲ್ಲಿ ಅನುಪ ತಿಳಿದ ವಿಷಯ. ಅವಳಿಗೆ ಮದುವೆ ಆಗಿಲ್ಲ, ಅಪ್ಪ ಕುಳಿತಾನೆ. ಇನ್ನು ಮುಂದೆ ಅನುಪ ಇಲ್ಲಿಗೆ ಬಂದಾಗ ಪೂರ್ತಿ ಹಣವನ್ನು ಅಪ್ಪನ ಕೈ ಕೊಡಬಾರದು, ಅವನಿಗೆ 10 ರೂಪಾಯಿ ಹಾಕಿ ಉಳಿದದನ್ನು ತನಗೆ ಕೊಡಬೇಕೆಂದು ಸೂಚನೆ ಕೊಟ್ಟಳು. ವಾಪಸ್ ಬಂದು ಮೋಟಾರ್ ಬೈಕ್ ಓಡಿಸುವಾಗ ಅಂತ ಆಕರ್ಷಕ ಮೈಕಟ್ಟಿನ ನವ ನಾಗರಿಕ ರಶ್ಮಿ ಸುಂದರಿ ಅಲ್ಲದಿದ್ದರೂ ಇಷ್ಟು ಓದಿರುವ ಅನಿತಾರನ್ನು ಭೋಗಿಸಿದ ತಾನು ಈ ಮಾದೇವಿಯ ಜೊತೆಗೆ ಹೇಗಿದ್ದೆ ಎನ್ನುವುದು ಅವನಿಗೆ ಆಶ್ಚರ್ಯವಾಯಿತು. ಆದರೆ ಅವಳ ಜೊತೆಯಲ್ಲಿ ಇದ್ದಾಗ ಈ ತುಲನೆ ಹುಟ್ಟಲಿಲ್ಲ ಎಂಬ ನೆನಪಿಗೂ ಬಂತು. ಇವತ್ತಿಗೆ ಹೋಗಲಿ, ಇನ್ನು ಮುಂದೆ ಹೋಗುವುದು ಬೇಡ ನಿಶ್ಚಯಿಸಿದ. ಆದರೆ ನಾಳೆ ಬೆಳಿಗ್ಗೆ ಹೇಳುವ ಹೊತ್ತಿಗೆ ಅಲ್ಲಿಗೆ ಹೋಗುವುದೇ ಬೇಡವೇ ಬೇಡ ಎಂಬ ಹಠದ ಅಗತ್ಯವಿಲ್ಲ, ಹೋಗದಿದ್ದರೂ ಸಾಕು, ಪದೇ ಪದೇ ಹೋಗುವುದಂತೂ ಬೇಡ ಎಂದುಕೊಂಡ. ಓದದೇ ಇರಬಹುದು, ನಗರ ನಾಗರಿಕತೆ ಇಲ್ಲದೇ ಇರಬಹುದು, ಆದರೆ ಮಾದೇವಿಗೆ ತಣಿಸುವ ಕಸುವು ಕಾವು ಎರಡೂ ಇದೆ ಎಂಬ ಆಲೋಚನೆ ಬಂತು. ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಬೈಕಿನ ಮೇಲೆ ಕೂರಿಸಿ ಕೂಡದು ಅಂದಳಲ್ಲ ಇವಳೊಬ್ಬಳಿಗೆ ನಾನೇನು ರಿಸರ್ವ್ ಆಗಿಲ್ಲ ಎಂಬ ಹಮ್ಮು ಉಬ್ಬಿತು. ಒಂದೊಂದ್ಸಲ ಮಾದೇವಿ ಹತ್ತಿರಕ್ಕೆ ಹೋಗಿ ಬಂದರೆ ಯಾರಿಗೂ ತಿಳಿಯುವುದೂ ಇಲ್ಲವೆಂಬ ರಕ್ಷೆಯ ನೆಮ್ಮದಿಯು ಕಾಣಿಸ್ತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.